शांति। हरि ओम। ओम नमो ब्रह्मणे नमो अस्मद्नये नमः पृथ्वी नमः ओषधिभ्यः नमो वाचे नमो वाचस्पतये नमो बृहते करोमि। ओम शांति शांति शांति। ओम तच्चयूरु आरुणीमहे गातुं यज्ञाय गातुं यज्ञपतये दैवे स्वस्तिरस्तु नः। ओ स्वस्ति नस्मासुनेभ्यः ऊर्ध्वं जिगातु भेषजं शं नो द्विपदे तं चतुष्पदे। ओम शांति शांति शांति। हरि ओम। ओम तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओम असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। हरि ओम। ನಾವು ವಿಶೇಷವಾದ ವಿಚಾರ ಪರವಿದ್ಯೆ ಅಪರವಿದ್ಯೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಾದ ಮೇಲೆ ಸೃಷ್ಟಿಯ ಕ್ರಮ, ಆ ಸೃಷ್ಟಿ ಹೇಗಾಗುತ್ತೆ, ಅದಕ್ಕೆ ಮೂಲ ಕಾರಣ ಏನು, ಆ ಸೃಷ್ಟಿಗೂ ಬ್ರಹ್ಮನಿಗೂ ಇರುವ ಸಂಬಂಧ ಯಾವುದು, ಅದಕ್ಕೆ ಉದಾಹರಣೆಯಾಗಿ ಜೇಡರ ಹುಳ ತನ್ನ ಬಾಯಿಂದನೇ ತಾನು ಸೃಷ್ಟಿ ಮಾಡಿ ತಿರ್ಗಾಪುರ ತನ್ನನ್ನೇ ಲಯ ಆಗುವಂತ ವಿಚಾರವನ್ನು ತಿಳ್ಕೊಂಡ್ವಿ. ಹಾಗೆ ಈ ಸೃಷ್ಟಿ ಆಗಬೇಕು ಅಂದ್ರೆ ಶೂನ್ಯ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮಹತ್ತಾಗುತ್ತೆ. ಹೇಗೆ ಒಂದು ಸಣ್ಣ ಬೀಜ ಅದರಲ್ಲಿ ಪ್ರಕೃತಿಯಿಂದ ಹೀರ್ಕೊಂಡು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಬೃಹತ್ ಆಗ್ತಕ್ಕಂಥದ್ದನ್ನ ನೋಡಿದ್ವಿ. ಹಾಗೆ ಇದಕ್ಕೆಲ್ಲ ಹಿಂದ್ಗಡೆ ಯಾವುದೇ ಒಂದು ಭೂಮಿಯಲ್ಲಿ ಹೇಗೆ ಸಸ್ಯಗಳು ಹುಟ್ಟಾವೋ ಹಾಗೆ ಬ್ರಹ್ಮನಲ್ಲಿ ಬ್ರಹ್ಮಾಂಡವೆಲ್ಲ ಹುಟ್ಟಿದೆ. ಬ್ರಹ್ಮನೇ ಮೂಲ. ಬ್ರಹ್ಮಾಂಡವೆಲ್ಲ ಹೇಗೆ ಒಂದು ಗಿಡ ಒಂದು ಮರ ಸೃಷ್ಟಿ ಆಯ್ತೋ ಹಾಗೆ ಇಡೀ ಬ್ರಹ್ಮಾಂಡವೆಲ್ಲ ಬ್ರಹ್ಮನಿಂದ ಸೃಷ್ಟಿಯಾಗಿದೆ. ಇಲ್ಲಿ ಭೂಮಿ ಏನು ಕಷ್ಟಪಡೋದಿಲ್ಲ. ಒಂದು ಮರ ಸಸ್ಯಗಳು ಇವೆಲ್ಲ ಬೆಳಿಬೇಕಾದ್ರೆ ಭೂಮಿ ತನ್ನ ಪಾಡಿಗೆ ತಾನಿರ್ತದೆ, ಆದ್ರೂ ಆ ಗಿಡ ಮರ ಬೆಳೆಯುತ್ತೆ ಆ ವಾತಾವರಣವನ್ನ ಸೃಷ್ಟಿಸ್ಕೊಂಡು. ಹಾಗೆ ಬ್ರಹ್ಮ ಇಡೀ ಸೃಷ್ಟಿಗೆ ಆಶ್ರಯ ಸ್ಥಾನ. ಹೇಗೆ ಈ ಅಲೆ ಹೇಳ್ಬೇಕಾದ್ರೆ ಸಾಗರ ಹೇಗೆ ಮೂಲ ಸ್ಥಾನವೋ ಆ ಆಶ್ರಯ ಸ್ಥಾನ, ಸಾಗರವೇ ಆಶ್ರಯ ಸ್ಥಾನ. ಅಲ್ಲಿ ಅಲೆಗಳು ಅವು ಅಲ್ಲಿಂದ ಸಾಗರದಿಂದಲೇ ಬಂದಂತದ್ದು. ಉದಾಹರಣೆಗೆ ಭೂಮಿ ಜಡ, ಈ ಚೇತನವನ್ನ ತರೋದು ಅಂದ್ರೆ ಆ ಕಾರ್ಯ ಕಾರಣ ಆಗ್ತಕ್ಕಂಥದ್ದು ಆ ಸೃಷ್ಟಿಯ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈಗ ಮನುಷ್ಯ ದೇಹದಲ್ಲಿ ಕೂದಲು ಅಂದ್ರೆ ಈ ಅಧ್ಯಾಯದ ಹೆಸರೇ ಅದು ಏನೋ ಬೇಡವಾದದ್ದನ್ನ ಬಿಟ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಶರೀರದಲ್ಲಿ ಬೇಡವಾದದ್ದು ಯಾವುದು ಅಂದ್ರೆ ಕೂದಲು. ಅದ್ರ ಬಗ್ಗೆ ಉದಾಹರಣೆ ಎಲ್ಲ ತಿಳ್ಕೊಂಡು ಅದಾದ್ಮೇಲೆ ಈ ಸೃಷ್ಟಿ ಆಗ್ಬೇಕಾದ್ರೆ ಯಾವುದು ಈ ಸೃಷ್ಟಿ ನಾವು ನೋಡುವುದು ಸಗುಣ ಬ್ರಹ್ಮನನ್ನ, ಕಣ್ಣಿಗೆ ಕಾಣ್ತಕ್ಕಂಥದ್ನ. ನಿರ್ಗುಣ ನಿರಾಕಾರ ಈ ಸೃಷ್ಟಿ ಎಲ್ಲ
ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನಿನ್ನೆ ತಿಳ್ಕೊಂಡಿದ್ದೀವಿ. ಅದು ಎಲ್ಲವೂ ಕೂಡ ಪೃಥ್ವಿ, ಜಲ, ತೇಜಸ್ಸು, ವಾಯು ಇವೆಲ್ಲವೂ ಕೂಡ ನದಿ, ಪರ್ವತ, ಬೆಂಕಿ, ಗಾಳಿ, ನೀರು ಈ ಮುಂತಾದವನ್ನ ಧರಿಸ್ಕೊಂಡು ಸೃಷ್ಟಿಯಾಗಿದೆ. ಅನ್ನದಿಂದ ಪ್ರಾಣ, ಅನ್ನ ಪ್ರಾಣಗತ ಪ್ರಾಣ ಇರಬೇಕು ಅಂದ್ರೆ ಅನ್ನ ಬೇಕು. ಅದನ್ನ ಈಗ ಬೇರೆ ಬೇರೆ ಉದಾಹರಣೆಗಳನ್ನು ನೋಡಿದ್ವಿ. ಯಾವ ಈ ದೇಹದಲ್ಲಿ ಒಂದು ಭಾಗವನ್ನ ಮಾಡಿಕೊಂಡು ನಮ್ಮ ದೇಹದಲ್ಲಿ ಯಾವ ರಿಪೇರಿ ಕೆಲಸ ಆಗ್ಬೇಕಾದ್ರೂ ತಮ್ಮ ದೇಹವೇ ಪ್ರಾಣದ ಸಹಾಯದಿಂದ ಮಾಡಿಕೊಳ್ಳುತ್ತೆ. ತನ್ನಂತೆ ಇರುವ ಮತ್ತೊಂದನ್ನು ಸೇರಿ ತನ್ನಂತಹ ಹಲವು ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ತದೆ. ತನ್ನ ಸುತ್ತಲೂ ಇರುವ ವಾತಾವರಣದೊಂದಿಗೆ ಹೋರಾಡಿ ಯಾವಾಗಲೂ ತನ್ನ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸುತ್ತೆ. ಆಗ ಬದುಕಬೇಕಾದ್ರೆ ತನ್ನ ದೇಹದ ಅಂಗರಚನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದನ್ನು ನೋಡ್ತೇವೆ. ಮಳೆ ಬಂತು, ಬೀಳುವ ಕಡೆ ಸಸ್ಯಗಳು ಒಂದ್ ರೀತಿ ಇರುತ್ತೆ. ಅಂದ್ರೆ ಮಳೆ ಬೀಳುವ ಕಡೆ ಒಂಥರ ಇರುತ್ತೆ, ಮಳೆ ಇಲ್ಲದೆ ಇರುವ ಕಡೆ ಒಂದ್ ರೀತಿ ಬೆಳವಣಿಗೆ ಆಗುತ್ತೆ, ಬಿಸಿಲಿರೋ ಕಡೆ ಒಂಥರ ಆಯ್ತಿ. ಹೀಗೆ ಈ ತರುಲತೆಗಳು ಹಾಗೂ ಪಕ್ಷಿಗಳು ಆ ವಾತಾವರಣಕ್ಕೆ ತಕ್ಕಂತೆ ಆ ದೇಹ ರಚನೆಯನ್ನು ಮಾಡ್ಕೊಳ್ತವೆ. ಅಲ್ಲೇ ಪ್ರಕೃತಿಯ ಹಲವು ಪ್ರಯೋಗಗಳನ್ನ ಮಾಡಿ ದೇಹದಲ್ಲೆಲ್ಲ ಅಂದ್ರೆ ಬೇರೆ ಬೇರೆ ಮಾದರಿಯನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಈ ಪ್ರಾಣದಿಂದ ಮನಸ್ಸು, ಈ ಪ್ರಾಣಕ್ಕೂ ಮನಸ್ಸಿಗೂ ಸಂಬಂಧ ಇದೆ. ಹೇಗೆ ಅಂದ್ರೆ ಈ ಜೀವ ಹಲವು ಲಕ್ಷ ವರ್ಷಗಳು ಹೋರಾಡಿ ಆದ ಮೇಲೆ ಈ ಮಾನವ ಶರೀರವನ್ನು ಪಡೆದಿದೆ. 84 ಲಕ್ಷ ಜೀವರಾಶಿಗಳ ಜೀವವನ್ನು ಪಡೆದು ಈಗ ಈ ಮನುಷ್ಯ ಜನ್ಮವನ್ನ ಪಡೆದಿದೆ. ಇದು ಮಾನವನ ದೇಹವನ್ನು ಧರಿಸಿ 4 ಕಾಲಿನ ಮೇಲೆ ಹೋಗುವ ಸ್ಥಿತಿಯಿಂದ 2 ಕಾಲಿನ ಮೇಲೆ ನಿಂತುಕೊಳ್ಳುವ ಸ್ಥಿತಿಗೆ ಬಂದಿದೆ. ಮೇಲೆ ಕೈಗಳನ್ನು ಬಿಡುವಾದಾಗ ಮೆದುಳಿನ ಪ್ರಯೋಜನವನ್ನು ಪಡೆಯುತ್ತಾ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳುವುದನ್ನು ನೋಡ್ತೇವೆ. ಮನುಷ್ಯರಾದ ಮೇಲೆ ವಿಕಾಸವೆಲ್ಲ ಅಂತರ್ಮುಖವಾಗುತ್ತೆ. ನಮ್ಮ ಈ ಬೆಳವಣಿಗೆ ಯಾವ ರೀತಿ ಅಂತರ್ಮುಖವಾಗಿ ಯಾವಾಗಲೂ ನಿರಂತರವಾಗಿ ಬೆಳೆಯುತ್ತೋ, ಈಗ ಭೂಮಿಗೆ ಹಾಕದ ಬೀಜ ಹೇಗೆ ಭೂಮಿಯಿಂದ ಸಾರ ಎಳ್ಕೊಂಡು ನಿಧಾನದಲ್ಲಿ ಬೆಳೆಯುತ್ತೋ ಹಾಗೆ ಮುಂಚೆ ವಿಕಾಸವೆಲ್ಲ ಹೊರಮುಖವಾಗಿತ್ತು. ಅನವಶ್ಯಕವಾದ ಭಾಗಗಳನ್ನೆಲ್ಲ ಬಿಡುತ್ತಾ ಆ ಅವಶ್ಯಕವಾದ ಭಾಗಗಳನ್ನು ವೃದ್ಧಿ ಮಾಡ್ಕೊಳ್ತಾ ಜೀವನದ ಹೋರಾಟದಲ್ಲಿ ಬದುಕುವುದಕ್ಕೆ ಅಣಿಯಾಗ್ತಿದ್ವಿ. ಈಗ ಮನುಷ್ಯನಾದ ಮೇಲೆ, ಅದರಲ್ಲಿಯೂ ನಾಗರಿಕನಾದ ಮೇಲೆ, ಮನುಷ್ಯರಾಗೋದು ಬೇರೆ, ಮನುಷ್ಯರಲ್ಲೂ ನಾಗರಿಕರ ಬುದ್ಧಿ ಇರೋದು ಬೇರೆ. ಆ ವಿಕಾಸದ ಮೇಲೆ ಸುತ್ತಮುತ್ತಲಿರುವ ಪ್ರಪಂಚವನ್ನು ತಿಳಿದುಕೊಳ್ಳುತ್ತಾ ಬಂದ, ಬಾಹ್ಯ ಪ್ರಪಂಚದ ಹಿಂದೆ ಇರುವ ಆ ನಿಯಮವನ್ನು ತಿಳಿದುಕೊಳ್ಳುತ್ತಾ ಬಂದ, ಅವುಗಳನ್ನ ತನ್ನ ಪ್ರಯೋಜನಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಎಂಬುದನ್ನು ಕೂಡ ಈ ಮನುಷ್ಯ ಅರ್ಥಕೊಂಡ. ಈಗ ನಾವು ಮುಂದೆ ಇನ್ನೊಂದು ಇದ್ಲಿ ಸತ್ಯವನ್ನು ಅನಂತರ ಅರಿಯತೊಡಗಿದ. ಈ ಪ್ರಪಂಚದ ಸ್ವರೂಪವೇನೋ, ಇದು ವಿಕಾಸ ಆಗುತ್ತಿರುವ ಪ್ರಪಂಚದ ಹಿಂದೆ ಯಾವ ಪುರುಷ ಇದ್ದಾನೆ, ಅವನ ಉದ್ದೇಶಗಳೇನು, ತಾನು ಯಾರು, ತನ್ನ ಸ್ವರೂಪವೇ ತನಗೂ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದಾತನಿಗೂ ಇರುವ ಸಂಬಂಧಗಳೇನು, ಇವುಗಳನ್ನು ತಿಳಿಯುತ್ತಾ ಬಂದ ಈ ಲೋಕದ ವಸ್ತುಗಳನ್ನು ಪಡೆಯುವ ವಿಧಾನಗಳಾವಾವು, ಈ ಪ್ರಪಂಚದಲ್ಲಿ ಈ ಭೂತ ಪ್ರಪಂಚದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಪಡಿಬೇಕಾದ್ರೆ ಏನೇನು ಎಂಬುದನ್ನು ಈ ಮನುಷ್ಯ ತಿಳ್ಕೊಳ್ತಾ ಬಂದ. ಇದೇ ಪ್ರಾರಂಭದಲ್ಲಿ ಬರುವ ಅಪಾರ ವಿದ್ಯೆ. ಇದು ಅಪರಾವಿದ್ಯೆ. ಮುಂಚೆ ಮನುಷ್ಯ ಇಂದ್ರಿಯಕ್ಕೆ ಅಂಟಿಕೊಂಡು ಬೆಳೆದ. ನಾವೆಲ್ಲ ಹುಟ್ಟುವಾಗಲೇ ಇಂದ್ರಿಯಗಳೇ ಅಂಟಿಕೊಂಡು ಬಂದವಂತವ್ರು. ಇಂದ್ರಿಯಕ್ಕೆ ಹೊರಗಿನ ಪ್ರಪಂಚದಿಂದ ಬರುವ ವೇದನೆಗಳೊಂದಿಗೆ ಸಂಬಂಧವನ್ನು ಕಲ್ಪಿಸ್ಕೊಂತು. ಹೇಗೆ ಇಂದ್ರಿಯ ನಮ್ಗೆ ಹೆಂಗ್ ಅಟ್ಯಾಚ್ಮೆಂಟ್ ಆಯ್ತು ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನು ವೃದ್ಧಿ ಮಾಡಿಕೊಳ್ಳುವುದನ್ನು ಕಲಿತ. ಅನಂತರವೇ ಪರಾವಿದ್ಯೆ. ಈ ಶರೀರ ಮತ್ತೆ ಈ ಲೌಕಿಕ ಈ ಬಾಹ್ಯ ಇದೆಲ್ಲನ್ನು ಬಿಟ್ಟಾದ್ಮೇಲೆ ಇನ್ನೂ ಏನೋ ಉತ್ಕೃಷ್ಟವಾದ ತಿಳ್ಕೋಬೇಕು ಅನ್ನುವಂಥದ್ದು ಬಂದಾಗ ಅದು ಪರವಿದ್ಯೆ, ಅದು ಬ್ರಹ್ಮನನ್ನು ಅರ್ಥಕೊಳ್ತಕ್ಕಂಥದ್ದು. ಈ ಬಾಹ್ಯ ಪ್ರಪಂಚ ನಮಗೆ
ತೃಪ್ತಿ ಕೊಡೋದಿಲ್ಲ. ನಮ್ಗೆ ಯಾರಿಗಾರು ಏನಾರು ಆನಂದ ಕೊಟ್ಟಿದ್ಯಾ? ಈ ಬಾಹ್ಯ ಪ್ರಪಂಚ, ನಮ್ಮ ಸುತ್ತ ಇರ್ತಕ್ಕಂಥ ಪ್ರಪಂಚದಿಂದ ನಮಗೆ ಯಾವ ಸುಖ ತೃಪ್ತಿ ಸಿಗೋದಿಲ್ಲ. ಅದು ನಮ್ಮ ಅಶಾಂತಿಯನ್ನು ಮತ್ತೂ ವೃದ್ಧಿ ಮಾಡುತ್ತೆ. ಅದು ಬೇಕು, ಇದು ಬೇಕು, ಅದು ಸಾಕಾಗಲ್ಲ, ಅದ್ಯಾಕೆ ಇದ್ಯಾಕೆ ಅಂತ ಹೇಳಿ ನಮ್ಮನ್ನ ಅಶಾಂತತೆಗೆ ನೋಡುತ್ತೆ. ಯಾವುದು? ಈ ಅಪರಜ್ಞಾನ. ಈ ಬಾಹ್ಯ ಪ್ರಪಂಚ ನಮಗೆ ಪೂರ್ಣ ಜ್ಞಾನವನ್ನು ಕೊಡೋದಿಲ್ಲ. ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಈ ಬಾಹ್ಯ ಪ್ರಪಂಚದ ವಿಚಾರ ತಿಳ್ಕೊಂಡ್ರೆ ನಾನು ಬುದ್ಧಿವಂತ ಅಂತ. ಇಲ್ಲಿ ಹೇಳ್ತಾರೆ ಈ ಬಾಹ್ಯ ಪ್ರಪಂಚ ನಮಗೆ ಪೂರ್ಣ ಜ್ಞಾನವನ್ನು ಕೊಡೋದಿಲ್ಲ. ಅದನ್ನ ಪಡೆಯಬೇಕಾದರೆ, ಆ ಪೂರ್ಣ ಜ್ಞಾನವನ್ನು ನಾವು ಪಡಿಬೇಕಾದ್ರೆ ಮೂಲಕ್ಕೆ ಹೋಗ್ಬೇಕು. ಅಲ್ಲಿಂದಲೇ ಜೀವ ಜಗತ್ತುಗಳೆಂಬ ಎರಡು ಕೊಂಬೆಗಳು ಚಿಗುರುವಂತಹದ್ದನ್ನ ನೋಡ್ತೇವೆ. ಆ ಮೂಲವೇ ಪರಬ್ರಹ್ಮ. ಅವನನ್ನ ಪಡೆಯುವುದೇ ಸತ್ಯ. ಆದ್ರೆ ಅನೇಕರಿಗೆ ಪರಮ ಸತ್ಯ ಇನ್ನೂ ಬೇಕಾಗಿಲ್ಲ. ಯಾತಕ್ಕೆ ಬೇಕಾಗಿಲ್ಲ? ಈಗ ನಮಗೆ ನಿಜವಾದ ಸತ್ಯ ಭಗವಂತ ನಮ್ಗಿನ್ನು ಬೇಕು ಅನ್ಸೋದಿಲ್ಲ. ಯಾಕೆಂದ್ರೆ ಇವ್ರಿಗೆ ಇಂದ್ರಿಯ ವಸ್ತುಗಳನ್ನು ಪಡೆಯಬೇಕು, ಅದನ್ನ ಅನುಭವಿಸ್ಬೇಕು ಅನ್ನೋ ದಾಹ ಇರೋ ತನಕ ಅಂದ್ರೆ ಪರವಿದ್ಯೆ ಅರಿಯೋದಿಲ್ಲ. ನಾವು ಕಾಲವಾದರೆ ಬೇರೆ ಲೋಕಕ್ಕೆ ಹೋಗ್ತೇವೆ. ಅಲ್ಲಿಯೂ ಇಲ್ಲಿರುವ ತನಕ ಭೋಗ ವಸ್ತುಗಳಿವೆ ಅಂತ ನಾವು ಭಾವಿಸ್ಕೊಳ್ತೀವಿ. ಉತ್ತಮ ಲೋಕಕ್ಕೆ ಹೋಗಲು ಯಾವ ಕರ್ಮಗಳನ್ನು ಮಾಡಬೇಕು? ಯಾವ ಯಾಗ ಯಜ್ಞಾನಗಳನ್ನು ಮಾಡಬೇಕು? ಉತ್ತಮ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಯಾವ ಕರ್ಮಗಳನ್ನ ಮಾಡಬೇಕು? ಯಾವ ಯಾಗ ಯಜ್ಞಾದಿಗಳನ್ನು ಮಾಡಬೇಕು? ತನ್ನ ಕರ್ಮದ ಮೂಲಕ ತಾತ್ಕಾಲಿಕ ಸ್ವರ್ಗ ಸುಖ ಮತ್ತು ಅಮೃತವನ್ನು ಪಡೆಯುವುದು ಹೇಗೆ ಅನ್ನುವಂಥದ್ದನ್ನ ತಿಳಿಬರುತ್ತೆ. ಇಲ್ಲಿ ವಿಕಾಸವಾಗುವ ಜಡದಿಂದ, ಅಂದ್ರೆ ಬೆಳವಣಿಗೆ ಆಗ್ತಕ್ಕಂಥ ಜಡದಿಂದ ಚೇತನ ಬರುವುದನ್ನ ನೋಡ್ತೀವಿ. ಅಂದ್ರೆ ಆ ಬೀಜ ಜಡ, ಅದು ಬೀಜ ಆಗಿ ಗಿಡವಾದಾಗ ಅದಕ್ಕೆ ಒಂದು ಚೇತನ. ಜಡವೇ ಚೇತನವನ್ನು ಸೃಷ್ಟಿ ಮಾಡಿದೆ ಅಂತ ನಾವು ಅನುಮಾನಿಸಬಹುದು. ಜಡದಲ್ಲಿ ಚೇತನದ ಬೇರು ಸುಪ್ತವಾಸ್ತಿಯಲ್ಲಿದೆ. ವಾತಾವರಣ ಇನ್ನೂ ಅಣಿಯಾಗಿಲ್ಲವಾಗ ಅದು ವ್ಯಕ್ತವಾಗುವುದಕ್ಕೆ ಆಗೋದಿಲ್ಲ. ಆದರೆ ವಾತಾವರಣ ಯಾವಾಗ ಅದಕ್ಕೆ ಅಣಿಯಾಗುವುದೋ, ಅನುಕೂಲವಾಗುವುದೋ, ಆಗ ಜಡದಲ್ಲಿ ನಿದ್ರೆ ಮಾಡುತ್ತಿದ್ದರೂ ಚೈತನ್ಯ ಮೇಲೆದ್ದು ಬರುತ್ತೆ. ಬೇಸಿಗೆಯಲ್ಲಿ ನೆಲ ನೋಡಿದ್ರೆ ಏನೂ ಕಾಣೋದಿಲ್ಲ. ಚೆನ್ನಾಗಿ ಮಳೆ ಬಂತು ಅಂದ್ರೆ, ಈಗ ಉದಾಹರಣೆಗೆ ಭೂಮಿ ಬಯಲು, ಯಾವ ಗಿಡ ಏನು ಇಲ್ಲ, ಎಲ್ಲ ನೈಸ್ ಆಗಿದೆ. ಮಳೆ ಒಂದ್ಸಾರಿ ಬಂತು ಅಂದ್ರೆ ಬೇಸಿಗೆನಲ್ಲಿ ನೋಡಿದಾಗ ಎಲ್ಲ ಒಣಗೋಗಿ ಏನು ಕಾಣಿಸಲ್ಲ. ಮಳೆ ಚೆನ್ನಾಗಿ ಬಂದು ಬಿದ್ದು ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮೇಲೆ ಅಲ್ಲಿ ಹೋದ್ರೆ ಎಲ್ಲಾ ಗಿಡಗಳು ಮೊಳಕೆ ಹೊಡೆದು ಹೇಳ್ತವೆ. ಅದನ್ನ ನಾವು ನೋಡ್ತೀವಿ. ಇವೆಲ್ಲ ಎಲ್ಲಿಂದ ಬಂತು? ಇವೆಲ್ಲ ಮುಂಚೆಯೇ ನೆಲದಲ್ಲಿ ಬೀಜ ಸ್ವರೂಪದಲ್ಲಿ ಇದ್ದವು. ಬರೀ ನೆಲದಿಂದಲೇ ಇವು ಹುಟ್ಟೋದಿಲ್ಲ. ನೆಲದಲ್ಲಿ ಈ ಬೀಜಗಳೆಲ್ಲ ಇದ್ದುದರಿಂದ ಇವು ಬಂದಂತಾಯ್ತು. ಅನಂತರವೇ ಪ್ರಾಣದ್ರವ್ಯದಲ್ಲಿ ನಿದ್ರಿಸುತ್ತಿದೆ. ಯಾವಾಗ ಅದು ಪಕ್ವವಾಗುವುದೋ ಆಗ ಜೀವರಾಶಿಗಳು ಏಳುವುದನ್ನು ನೋಡ್ತೇವೆ. ವಿಕಾಸ ಸೃಷ್ಟಿಯನ್ನೇ ಈ ಶ್ಲೋಕ ಅತ್ಯಂತ ಸಂಕ್ಷೇಪವಾಗಿ ವಿವರಿಸಿದೆ. ಅದನ್ನ ಅದ್ರಲ್ಲಿ ಬಂದಂತಹ ಶ್ಲೋಕದಲ್ಲಿರ್ತಕ್ಕಂಥ ಅರ್ಥ. ಈಗ ನಾವು ಮೊದಲನೇ ಖಂಡದ ಮೊದಲನೇ ಮುಂಡಕದಲ್ಲಿ ಮೊದಲನೇ ಖಂಡ ಈ ಅಕ್ಷರ ಅನ್ನೋದ್ರ ಬಗ್ಗೆ ಮುಕ್ತಾಯ ಆಗುತ್ತೆ. ಇದೇನು ಅಂತ ನೋಡೋಣ. ಯಾರು ಸರ್ವಜ್ಞನೋ, ಎಲ್ಲ ಜ್ಞಾನವೂ ಯಾರಿಗಿದೆಯೋ, ಸರ್ವವಿಧನೋ, ಯಾರು ತಪಸ್ಸು ಜ್ಞಾನಗಮ್ಯವಾಗಿದೆಯೋ ಅವನಿಂದ ಈ ಬ್ರಹ್ಮನ ನಾಮ ರೂಪ ಅನ್ನ ಉಂಟಾಗುತ್ತೆ. ಯಾರು ಸರ್ವಜ್ಞ? ಪರಬ್ರಹ್ಮ, ಎಲ್ಲವನ್ನೂ ತಿಳಿದವನು ಸರ್ವಜ್ಞ. ಯಾವಾಗ ಅವನಿಂದ ಎಲ್ಲ ಬಂದಿದೆಯೋ ಅವುಗಳ ಗುಣಗಳೆಲ್ಲ ಅವನಿಗೆ ಗೊತ್ತು.
ಅವನಿಂದೇ ಬಂದಿರುವಂತಹದ್ದು ಅವನಿಗೆ ಗೊತ್ತಿರಲ್ವಾ? ಅವನಿಗೆ ಗೊತ್ತು. ಅವನಿಗೆ ಗೊತ್ತಿಲ್ಲದೆ ಯಾವುದೂ ಅವನಿಂದ ಬರುವುದಕ್ಕೆ ಆಗೋದಿಲ್ಲ. ನಾವು ಹೇಗೆ ಒಂದು ಸಣ್ಣ ಯಂತ್ರವನ್ನು ಮಾಡಿದರೆ ಅದರಲ್ಲಿರುವ ಪ್ರತಿಯೊಂದು ನಟ್ಟು ಬೋಲ್ಟು ಅದರ ಪ್ರಯೋಜನ ನಮಗೆ ಗೊತ್ತಿದೆಯೋ, ಅದರಂತೆ ಪರಬ್ರಹ್ಮನಿಂದ ಈಗ ಇರುವ ಬ್ರಹ್ಮಾಂಡವೆಲ್ಲ ಬಂದಿರುವುದರಿಂದ ಅವನಿಗೆ ಇಲ್ಲಿರುವ ಪ್ರತಿಯೊಂದು ವಸ್ತು ಚೆನ್ನಾಗಿ ತಿಳಿದಿರ್ತಾನೆ. ಅವನು ನಮ್ಮಂತೆ ಪ್ರಯತ್ನ ಮಾಡಿ ತಿಳಿದುಕೊಳ್ಳಬೇಕಾಗಿಲ್ಲ. ಜ್ಞಾನವೇ ಅವನ ಸ್ವಭಾವ. ಸೂರ್ಯನು ಕಾಂತಿಯನ್ನು ಪಡೆಯಲು ಹೇಗೆ ಯಾವ ಪ್ರಯತ್ನವನ್ನು ಮಾಡೋದಿಲ್ಲವೋ ಅದು ಅವನ ಸ್ವಭಾವವೇ ಆಗಿರುವುದೋ ಹಾಗೆ ಜ್ಞಾನ ಅವನಿಗೆ ಸ್ವಾಭಾವಿಕವಾಗಿ ಬರುತ್ತೆ. ಅವನನ್ನ ನಾವು ಸರ್ವಜ್ಞ, ಹಾಗೆ ಸರ್ವವಿಧ ಅವನೇ. ಅಂದ್ರೆ ಪ್ರಾಜ್ಞ, ವಿವೇಕಿ, ಯಾವ ದಾರಿಯಲ್ಲಿ ಏನಾಗುವುದು ಎಂಬುದನ್ನು ಮುಂಚೆಯೇ ಅರಿತಿರುವಂತವನು ಅವನು ಸರ್ವವಿಧ. ಅವನು ತನ್ನ ಜ್ಞಾನವನ್ನು ಯಾವಾಗಲೂ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸ್ತಾನೆ. ಜೀವನದಲ್ಲಿ ತಿಳಿದಿರುವುದು ಬೇರೆ, ಅದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸೋದು ಬೇರೆ. ನಾವು ಸುಮ್ಮನೆ ತಿಳ್ಕೊಳ್ಳೋದು ಬೇರೆ, ಅದನ್ನು ತಿಳ್ಕೊಂಡಾದ್ಮೇಲೆ ಅದನ್ನು ಒಳ್ಳೆಯ ಪ್ರಯೋಜನ ಪಡೆಯೋದು ಬೇರೆ. ಪರಬ್ರಹ್ಮನಲ್ಲಿ ಈ ಎರಡೂ ಗುಣಗಳು ಇರುವುದರಿಂದ ನೋಡ್ತೇವೆ. ಅವನು ಯಾವ ತಪಸ್ಸು ಜ್ಞಾನಮಯವಾಗಿದೆಯೋ ಅವನ ತಪಸ್ಸಿನಲ್ಲಿ ಅಜ್ಞಾನ ಅಂಧಕಾರ ಸ್ವಲ್ಪವೂ ಇಲ್ಲ. ಒಳ್ಳೆಯದಕ್ಕಾಗಿ ಅವನು ತಪಸ್ಸು ಮಾಡ್ತಾನೆ. ಹೇಗೆ ನಾವು ಜ್ಞಾನವನ್ನು ದುರುಪಯೋಗಿಸಿಕೊಳ್ಳುವುದಿಲ್ಲವೋ ಹಾಗೆ ತಪಸ್ಸನ್ನು ಕೂಡ ಒಳ್ಳೆಯದಕ್ಕೆ ಬೇಕಾದರೂ ಉಪಯೋಗಿಸಬಹುದು ಅಥವಾ ಕೆಟ್ಟಕ್ಕೆ ಬೇಕಾದರೂ ಉಪಯೋಗಿಸಬಹುದು. ತಪಸ್ಸು ಅಂದ್ರೆ ಮನಸ್ಸನ್ನು ಅದ್ಭುತವಾಗಿ ಏಕಾಗ್ರ ಮಾಡುವಂತಹದ್ದು. ತಪಸ್ಸು ಅಂದ್ರೆ ಮನಸ್ಸನ್ನ ಅದ್ಭುತವಾಗಿ ಏಕಾಗ್ರ ಮಾಡುವುದು. ಅಸುರರು ಅದ್ಭುತವಾದ ತಪಸ್ಸನ್ನೇ ಮಾಡಿದ್ರು. ಅಂದ್ರೆ ಈ ರಾಕ್ಷಸರೆಲ್ಲ ದೊಡ್ಡ ಅದ್ಭುತವಾದ ತಪಸ್ಸನ್ನೇನೋ ಮಾಡಿದ್ರು. ಆದ್ರೆ ಹಾಗೆ ಆ ತಪಸ್ಸನ್ನು ಮಾಡುವಾಗ ಇಂದ್ರಿಯಗಳನ್ನ ನಿಗ್ರಹಿಸಿದ್ರು. ಆದ್ರೆ ದೇವರು ಯಾವಾಗ ಅವರಿಗೆ ಪ್ರತ್ಯಕ್ಷನಾದನೋ ಆಗ ಅವರು ಕೇಳಿದ್ದೇನು? ಹಿರಣ್ಯಕಶ್ಯಪ, ರಾವಣ ಇವರೆಲ್ಲ ರಾಕ್ಷಸರು ತಪಸ್ ಮಾಡಿದ್ರು, ಏಕಾಗ್ರ ಚಿಂತೆಯಿಂದ ಎಲ್ಲ ಮಾಡಿದ್ರು. ಆದ್ರೆ ಅವರು ತಪಸ್ ಮಾಡಿ ಭಗವಂತ ಯಾವಾಗ ಪ್ರತ್ಯಕ್ಷನಾದನೋ ಆಗ ಅವರು ಏನ್ ಕೇಳಿದ್ರು? ಎಲ್ಲ ದುಷ್ಟತನವಾದದ್ದ ವೇದು, ನಮಗೆ ಸಾವು ಬೇಡ, ಯಾರಿಂದನೂ ಬೇಡ, ಈ ರೀತಿ ಹೇಳಿದ್ರು. ಬರೀ ಸ್ವಾರ್ಥವನ್ನು ಮತ್ತು ಇಂದ್ರಿಯ ಭೋಗಗಳನ್ನು ಲೋಕ ಕಲ್ಯಾಣಕ್ಕಲ್ಲ. ಈ ಜಾಗ, ಇಂದ್ರಿಯ ಮತ್ತು ಇವೆಲ್ಲ ಸ್ವಾರ್ಥವು ಕೂಡ ಲೋಕ ಕಲ್ಯಾಣ ಅಲ್ಲ. ಅದರಿಂದ ಆಗಿದ್ದು ಲೋಕಹಾನಿ. ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಕ್ಕಂಥದ್ದು ಹೋಗಿ ಸ್ವಾರ್ಥ ತುಂಬಿಕೊಂಡು ಲೋಕಕ್ಕೆ ಹಾನಿ. ತಪಸ್ಸು ಮಾಡುವಾಗ ಇಂದ್ರಿಯಗಳನ್ನು ತಾತ್ಕಾಲಿಕವಾಗಿ ನಿಗ್ರಹಿಸಿದ್ದರು, ಅನಂತರ ಬಡ್ಡಿ ಸಮೇತ ಅವರು ಭೋಗಿಸುವುದಕ್ಕೆ ಪ್ರಾರಂಭಿಸ್ತಾರೆ. ನಮ್ಮ ಈ ಪಂಚೇಂದ್ರಿಯಗಳಿದೆಯಲ್ಲ, ಇವು ತತ್ಕಾಲಕ್ಕೆ ನಾನು ನಿಗ್ರಹಿಸಿದ್ದೀನಿ, ನನ್ಗೇನು ಬೇಡ ಅಂತ ಇರ್ತೀವಿ. ಆದ್ರೆ ಆ ತಪಸ್ಸು ಮಾಡುವ ಇಂದ್ರಿಯ ಅದನ್ನು ತಾಕಾಲ ನಿಗ್ರಹಿಸಿದ್ರು, ಅನಂತರ ಆ ಬಡ್ಡಿ ಸಮೇತ ಅವರ ಭೋಗಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಆದರೆ ಬ್ರಹ್ಮ ತಪಸ್ಸಾದರೋ ಲೋಕ ಕಲ್ಯಾಣಕ್ಕಾಗಿ. ನಾವು ಎಲ್ಲ ಮಾಡ್ತಕ್ಕಂಥದ್ದು ಸ್ವಾರ್ಥಕ್ಕೆ, ಆ ಭಗವಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕೆ. ಅದಕ್ಕೆ ಲೋಕ ಕಲ್ಯಾಣ ಅರ್ಥವಾಗಿ ನಾವು ಏನಾದ್ರೂ ಒಂದು ಒಳ್ಳೆಯದನ್ನ ಲೋಕ ಕಲ್ಯಾಣ ದೃಷ್ಟಿಲಿ ಇಟ್ಕೊಂಡು ಮಾಡ್ಬೇಕು. ಅವನಿಂದ ಬ್ರಹ್ಮ, ನಾಮ, ರೂಪ, ಅನ್ನ ಇವುಗಳೆಲ್ಲವೂ ಉಂಟಾದವು. ಬ್ರಹ್ಮನಿಂದಲೇ ಬಂದಿರತಕ್ಕಂಥದ್ದು. ಈ ನಾನು, ಈ ರೂಪ ಇವೆಲ್ಲವೂ ಕೂಡ ಅಲ್ಲಿಂದೇ ಉಂಟಾದ್ದು. ಯಾರಿಂದ? ಅವನಿಂದ. ಮುಂಚೆ ಪರಬ್ರಹ್ಮ ಅವನು ಸೃಷ್ಟಿಸುವುದಕ್ಕೆ ತಪಸ್ಸು ಮಾಡಿದ, ಅನಂತರ ಅವನಿಂದ ಅವನ ಅಂಶಜನೇ ಆದ ಪರಮೇಶ್ವರ ತಾನು ಸಗುಣ ಬ್ರಹ್ಮ
ಯುಧಿಷ್ಠಿರ. ಅನಂತರ ಅವನಿಂದ ಅನ್ನ ಅವನ ನಾಮರೂಪಗಳಿಂದ ಕೂಡಿದ ವಾಸ್ತವಗಳೆಲ್ಲದರ ಅರಿವಾಗುತ್ತೆ. ಸೃಷ್ಟಿಯ ಕ್ರಮ ಆಯಿತು. ಈಗ ಅದನ್ನ ಅಕ್ಷರ ಶಾಶ್ವತವಾದದ್ದು ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಈಗ ಮೊದಲನೇ ಮುಂಡಕದಲ್ಲಿ ಎರಡನೆಯ ಖಂಡ ಇಲ್ಲಿ ಹೇಳ್ತಾನೆ, ತಿಳಿದವರು ಮಂತ್ರದಲ್ಲಿ ಯಾವ ಯಾವ ಕರ್ಮವನ್ನು ಕಂಡುಕೊಂಡ್ರೋ, ತಿಳಿದವರು ಮಂತ್ರ ಶಕ್ತಿಯ ಫಲವನ್ನು ಮಂತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮವನ್ನು ಪಡೆದುಕೊಂಡರೋ ಅವರು ತ್ರೇತಾಯುಗದಲ್ಲಿ ಬಹು ವಿಧವಾಗಿ ಹುಟ್ಟಿಕೊಂಡಿದ್ರು. ಸತ್ಯಕಾಮರಾಗಿ ನಿಯತವಾಗಿ ಅವುಗಳನ್ನ ಆಚರಿಸಿ ಸುಕೃತದ ಲೋಕವನ್ನು ಈ ದಿನವೇ ಪಡೀಬಹುದು. ಈ ದಿನವೇ ಇದೇ ನಮಗೆ ನಮ್ಮೆಲ್ಲರಿಗೂ ಹಾದಿ. ಇದು ಕರ್ಮ ಮಾರ್ಗವನ್ನ ಇಲ್ಲಿ ಈ ಮೊದಲನೇ ಮುಂಡಕದಲ್ಲಿ ಎರಡನೇ ಖಂಡದಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಅದನ್ನು ವಿವರವಾಗಿ ತಿಳಿಯೋದಕ್ಕೆ ಹೋಗೋಣ. ಮನುಷ್ಯರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಇವು ಸ್ವಭಾವಕ್ಕನುಗುಣವಾಗಿದೆ. ಮುಕ್ಕಾಲು ಪಾಲು ಜನ ಪ್ರವೃತ್ತಿ ಮಾರ್ಗದವರು. ಪ್ರಪಂಚದ ಕಡೆ ಅವರ ಇಂದ್ರಿಯಗಳು, ಅವರು ಯಾವಾಗಲೂ ಹೊರ ಪ್ರಪಂಚದ ಕಡೆ ಆಕರ್ಷಣೆ, ಹೊರಗಿನ ವಿಚಾರವನ್ನು ಕೇಳೋದು, ಹೊರಗಿನ ವಿಚಾರವನ್ನು ಮಾತಾಡುವಂಥದ್ದೇ. ಈ ಪ್ರಪಂಚದ ಕಡೆ ಅವರ ಇಂದ್ರಿಯಗಳು, ಈ ಲೌಕಿಕ ಪ್ರಪಂಚದ ಕಡೆ ಅವರ ಇಂದ್ರಿಯಗಳ ಮನಸ್ಸು ಎಳೀತಾ ಇರುತ್ತೆ. ಹಾಗೆ ಹೋಗುವುದು ಸ್ವಾಭಾವಿಕವಾಗಿ. ಇದನ್ನು ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಬೋಧಿಸು ಅಂದ್ರೆ ಹೇಳ್ದಂತ ಆ ಹಿಂದೆ ಹೋಗದಂತೆ ಬ್ರಹ್ಮ ಮಾಡಿದ್ದಾನೆ. ಅದಕ್ಕಾಗಿ ಅವು ಹೊರಗೆ ಹೋಗುತ್ತವೆ ಎಂದು. ಅಂದ್ರೆ ಅವರಲ್ಲಿ ಯಾರೋ ಒಬ್ಬ ಧೀರ ಆ ಪ್ರವೃತ್ತಿ ಮಾರ್ಗದ ಕಡೆ ಮನಸ್ಸು ಮಾಡ್ತಾನೆ. ಆದ ಕಾರಣವೇ ಉಪನಿಷತ್ತಿನಲ್ಲಿ ಮನುಷ್ಯನಲ್ಲಿರುವ ಭೋಗಾಸಕ್ತಿಯನ್ನು ಒಂದು ಸಲ, ಅಂದ್ರೆ ಈ ಉಪನಿಷತ್ತು ಹೇಳ್ತಕ್ಕಂಥದ್ದು ಈ ಎಲ್ಲಾ ಮನುಷ್ಯರಲ್ಲಿರ್ತಕ್ಕಂಥ ಭೋಗಾಸಕ್ತಿ ಅಂದ್ರೆ ಭೋಗ ಆಸಕ್ತಿ ಒಂದ್ಸಲ ಬಿಟ್ಬಿಡು ಅನ್ನೋದಿಲ್ಲ. ಹಾಗೆ ಹೇಳಿದರು ಯಾರೂ ಕೇಳೋದಿಲ್ಲ ಅನ್ನುವಂಥದ್ದು ಉಪನಿಷತ್ಕಾರರಿಗೆ ಗೊತ್ತಿದೆ. ಅವುಗಳನ್ನು ಸ್ವಲ್ಪ ಕಾಲ ಅನುಭವಿಸಿ, ಮನುಷ್ಯನಾದವನಿಗೆ ಇಂದ್ರಿಯಗಳ ಅನುಭವ, ಇಂದ್ರಿಯ ಸುಖ, ಈ ಭೌತಿಕ ಸುಖ ಮೊದಲೇ ಬಿಟ್ಬಿಡು ಅಂತ ಎಲ್ಲೂ ಹೇಳಿಲ್ಲ. ಸ್ವಲ್ಪ ಅದರ ಅನುಭವ ಮಾಡಿ, ಆಗಲೇ ಈ ಭೋಗ ಅಂದರೆ ಏನು, ಇದರಿಂದ ಬರುವ ಸುಖ ಎಷ್ಟು ಕ್ಷಣಿಕ, ಅನಂತರ ನಮಗೆ ಯಾವ ದುಃಖವನ್ನು ಕೊಟ್ಟು ಹೋಗುತ್ತೆ ಇದು. ಅಲ್ಪ ಸುಖಕ್ಕೆ ನಮ್ಮಲ್ಲಿ ಅದೇ ಒಂದು ಗಾದೆ ಇದೆ. ಆ ರೀತಿಯಲ್ಲಿ ನಾವು ಯಾವುದೋ ಒಂದು ಸ್ವಲ್ಪ ಸುಖಕ್ಕೋಸ್ಕರ ನಮ್ಮ ಇಡೀ ಜೀವಮಾನವೆಲ್ಲವನ್ನು ಸಾಗಿಸ್ತೀವಿ. ಇದರಿಂದ ಬರುವ ಸುಖ ಎಷ್ಟು ಕ್ಷಣಿಕ, ಅನಂತರ ನಮಗೆ ಯಾವ ದುಃಖವನ್ನು ಕೊಡುತ್ತೆ. ಕ್ಷಣಿಕ ಸುಖ ಅದು ಹೇಳ್ತೀವ ಅನುಗಾಲ ರೋಗ. ಇಲ್ಲಿ ಅಂತಹ ಸುಖವನ್ನು ಮನುಷ್ಯ ಧಾರ್ಮಿಕವಾಗಿ ಪಡೆದುಕೊಂಡು ಅನುಭವಿಸ್ಲಿ. ಯಾರು ಸುಖ ಪಡೆದನೆ ಒಂದೇ ಸಾರಿ ಸನ್ಯಾಸಿ ಆಗು ಅಂತ ಹೇಳ್ತಾ ಇಲ್ಲ. ಇದರ ಅನುಭವವನ್ನು ಅನುಭವಿಸಿ ನಂತರ ಬೇರೆ ಲೋಕಗಳಲ್ಲಿ ಇಂತಹ ಸುಖಗಳು ಏನಾದರೂ ಸಿಕ್ಕುವ ಹಾಗಿದ್ರೆ ಅದಕ್ಕೆ ಯಾವ ಯಜ್ಞಗಳನ್ನು ಮಾಡಬೇಕೋ ಅವನು ಮಾಡಲಿ. ಮುಂಚೆ ಭೋಗ, ಅನಂತರ ತ್ಯಾಗ. ಮುಂಚೆ ಭೋಗ, ಅನಂತರ ತ್ಯಾಗ. ಭೋಗವೇ ಗುರಿಯಲ್ಲ, ಅದರ ಮಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಇದು ಆದ ಕಾರಣವೇ. ಅಂದ್ರೆ 4 ಪುರುಷಾರ್ಥಗಳಲ್ಲಿ ಮೋಕ್ಷವನ್ನು ಕೊನೆಯಲ್ಲಿಟ್ಟಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಎಲ್ಲನೂ ಕೂಡ ಬಿಟ್ಬಿಟ್ಟು ಕೂತ್ಕೊಂತ ಎಲ್ಲೂ ಹೇಳಿಲ್ಲ. ಈ ಧರ್ಮಾರ್ಥ ಕಾಮಗಳನ್ನ
ನೋಡಿ, ಧರ್ಮದ ರೀತಿಯಲ್ಲಿ ಹಣವನ್ನ ಸಂಪಾದನೆ ಮಾಡಿ ನಮ್ಮ ಕಾಮನೆಗಳೆಲ್ಲನ್ನು ತೀರಿಸಿ ಆದ್ಮೇಲೆ ಮೋಕ್ಷ ಹೋಗ್ತಕ್ಕಂಥದ್ದು. ಈಗ ಈ ಗೃಹಸ್ಥನಾಗಿರ್ತಕ್ಕಂಥ ಸೌನಕ ಕೇಳಿದ್ದು ಅದನ್ನೇ. ಅವನು ಎಲ್ಲ ಧರ್ಮ ಅರ್ಥ ಕಾಮ ಎಲ್ಲ ಮುಗಿದಿದೆ, ಮುಂದಿನ ದಾರಿ ಏನು, ಮುಂದಿನ ನಡೆ ಏನು ಅನ್ನುವಂಥದ್ದನ್ನೇ ಅವನು ಅಲ್ಲಿ ಈ ಈ ಮುಂಡಕ ಉಪನಿಷತ್ತಿನಲ್ಲಿ ಪ್ರಾರಂಭದಲ್ಲೇ ಕೇಳಿದ್ದು. ಯಾವುದನ್ನ ನಾನು ತಿಳ್ಕೊಬೇಕಾಗಿದೆ, ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಂತಾಗತ್ತೆ ಅಂತ ಹೇಳಿದ ಪ್ರಶ್ನೆಯಿಂದ ಶುರುವಾಗಿರ್ತಕ್ಕಂಥದ್ದು ಈ ಮುಂಡಕ ಅನ್ನುವಂಥದ್ದು. ಇದುವರೆಗೆ ಮನುಷ್ಯರು ಇಹ ಪರದಲ್ಲಿ, ಅಂದ್ರೆ ಇಲ್ಲಿ ಮತ್ತೆ ಅಲ್ಲಿ ಪರ ಮೇಲೆ ಸುಖವಾಗಿರುವುದಕ್ಕಾಗಿ ಹಲವು ಯಾಗ ಯಜ್ಞಗಳನ್ನು ಮಾಡ್ತಾ ಇದ್ರು. ಇಂದಿನಿಂದ ಈ ಸುಖ ಪಡೆದಕ್ಕೋಸ್ಕರ ಮನುಷ್ಯನು ಇಹ ಮತ್ತು ಪರದಲ್ಲಿ ಸುಖವಾಗಿರುವುದಕ್ಕಾಗಿ ಹಲವು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ರು. ಇದೆಲ್ಲ ಸುಳ್ಳಲ್ಲ, ಇದರಿಂದ ಏನೂ ಪ್ರಯೋಜನ ಇಲ್ಲ ಎಂದು ಹೇಳೋದಿಲ್ಲ. ಇದೆಲ್ಲನೂ ಏನು ಪ್ರಯೋಜನ ಇಲ್ಲ, ಯಾವುದು ಮಾಡಬಾರ್ದು, ಯಾಗ ಯಜ್ಞಾದಿಗಳನ್ನು ಮಾಡಬೇಡ ಅಂತ ಹೇಳೋದಿಲ್ಲ. ಇದನ್ನು ಒಪ್ಪಿಕೊಳ್ಳುವುದು, ಇಂತಹ ಯಾಗ ಯಜ್ಞಗಳನ್ನು ಮಾಡಿದರೆ ಅದರಿಂದ ನಮಗೆ ಏನಾದರೂ ಬಂದೇ ಬರುವುದು. ನಾವು ಯಾವುದೇ ಯಾಗ ಯಜ್ಞ ಮಾಡಿದ್ರು ಕೂಡ ಅದು ನಾವು ಮಾಡೋ ಉದ್ದೇಶನೇ ಫಲಾಪೇಕ್ಷೆಯಿಂದ ಅದು ಬರುತ್ತೆ. ಇಲ್ಲಿ ಕಾರ್ಯಕಾರಣ ಕಾರ್ಯ ಕಾರಣ ನಿಯಮ ಜಾರಿಯಲ್ಲಿ ಇರುವುದನ್ನು ನೋಡ್ತೇವೆ. ಯಾಗ ಯಜ್ಞಗಳ ಹಿಂದೆ ಇರುವುದೆಲ್ಲ ಭಗವತ್ ಪ್ರಾರ್ಥನೆ. ಅವನ ಪ್ರಾರ್ಥನೆಯಲ್ಲಿ ನಮಗೆ ಒಳ್ಳೆಯ ವಸ್ತುಗಳು ಕೊಡು ಅಂತ ಬೇಡ್ತೀವಿ. ದೇವರು ಈ ಪ್ರಾರ್ಥನೆಯನ್ನು ಕೇಳ್ತಾನೆ. ನಾವು ಕೇಳುವುದಲ್ಲ, ಕೊಡುತ್ತಾನೆ. ನಾವು ಕೇಳದಿದ್ರು ಕೊಡ್ತಾನೆ. ಈ ನಮ್ಮ ಭೂಲೋಕವನ್ನು ಮೀರಿದ ಬೇರೆ ಯಾವುದೋ ಸ್ವರ್ಗಲೋಕ ಇಲ್ಲ. ನಾವು ಏನೇ ಪಡಿಬೇಕಾದ್ರೂ ಕೂಡ ನಾವು ಇಲ್ಲೇ ಪಡಿಬೇಕು, ಎಲ್ಲೋ ಇದೆ ಸ್ವರ್ಗ ಅಂತ ನಾವು ತಿಳ್ಕೊಳ್ತೀವಲ್ಲ, ಅಲ್ಲ. ನೋಡಿ, ಈ ನಮ್ಮ ಭೂಲೋಕದಲ್ಲಿ ಈ ಭೂಲೋಕವನ್ನು ಮೀರಿದ ಬೇರೆ ಯಾವುದೋ ಸ್ವರ್ಗಲೋಕವಿಲ್ಲದೆ ಹೋದ್ರು ಇಲ್ಲಿಯೇ ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಇಂದ್ರಿಯ ಸುಖಗಳನ್ನು ಅನುಭವಿಸುವ ಸ್ಥಳದಲ್ಲಿ ಹುಟ್ಟುತ್ತಾನೆ. ಈ ಜನ್ಮದಲ್ಲಿ ಏನ್ ಮಾಡಿದಾನೋ, ಯಾವುದ ಆಸಕ್ತಿ ಇದೆಯೋ ಅದು ಮುಂದಿನ ಜನ್ಮದಲ್ಲಿ ಅವನು ಹುಟ್ಟುತ್ತಾನೆ. ಇಂತಹ ಸಕಾಮದಿಂದ ಕೂಡಿದ ಪ್ರಾರ್ಥನೆಗಳನ್ನು ಮುಂಚೆಯೇ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ರುಚಿ ನೋಡ್ಲಿ ಎಂದು ಅದಕ್ಕಾಗಿ ಮಾಡುವ ಕೆಲಸವನ್ನು ತಿಳಿದವರು ಸತ್ಯ ಅಂತ ಒಪ್ಕೋತಾರೆ. ಯಂತ್ರದಲ್ಲಿ ಯಾವ ಕರ್ಮವನ್ನು ಕಂಡುಕೊಂಡ್ರೋ, ಒಂದು ಮಿಷನರಿನಲ್ಲಿ ಏನ್ ಮಾಡ್ಬೋದು. ಈಗ ಬಟ್ಟೆ ಒಗೆಯೋ ಮಿಷಿನ್ ಇಂದ ಬಟ್ಟೆ ಒಗಿಸ್ತಾರೆ, ಹಾಗೆ ಬಿಸಿ ನೀರು ಮಾಡ್ಬೇಕಾದ್ರೆ ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಮಂತ್ರದಲ್ಲಿ ಯಾವ ಕರ್ಮವನ್ನು ಕಂಡುಕೊಂಡ್ರು, ವೇದಾದಿಗಳನ್ನು ಅಂದ್ರೆ ವೇದದ ಆದಿಗಳನ್ನು ಓದಿಕೊಂಡು ಎಂತೆಂತಹ ಯಾಗಯಜ್ಞಗಳನ್ನು ಮಾಡಿದರೆ ಎಂತೆಂತಹ ಪರಿಣಾಮಗಳು ಬರ್ತವೆ ಎಂಬುದನ್ನು ತಿಳಿದುಕೊಂಡ್ರು. ಈ ಪ್ರಪಂಚದಲ್ಲಿ ನಾವು ಮಾಡಿದ ಯಾವ ಸ್ಥೂಲ ಅಥವಾ ಸೂಕ್ಷ್ಮವಾದ ಕರ್ಮಗಳಾಗಲಿ ಯೋಚನೆ ಆಗಲಿ ವ್ಯರ್ಥ ಆಗೋದಿಲ್ಲ. ಮಂತ್ರಗಳಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನಾವು ಭಕ್ತಿ ಶ್ರದ್ಧೆಯಿಂದ ಅವನನ್ನು ಉಚ್ಚರಿಸಿದರೆ ಮಾತ್ರ ಅವುಗಳ ಒಳಗೆ ಇರುವ ಫಲ ಕ್ರಮೇಣ ನಮಗೆ ದೊರಕುತ್ತೆ. ಮಂತ್ರ ಎಂಬುದು ಬೀಜದಂತೆ, ಅದರಲ್ಲಿ ದೊಡ್ಡ ಫಲದ ಗಿಡ ಸುಪ್ತಾವಸ್ಥೆಯಲ್ಲಿ ಹುಡುಗಿದೆ. ಇವಾಗ ತ್ರೇತಾಯುಗದಲ್ಲಿ ಬಹು ವಿಧವಾಗಿ ಹರಡಿಕೊಂಡಿದ್ದಂತ ಅಂದ್ರೆ ಬೇರೆ ಬೇರೆ ಯಾವುದೋ ತ್ರೇತಾಯುಗದಲ್ಲಿ ಬೇರೆ ಬೇರೆ ಯೋಗಗಳನ್ನ ಯಾಗಗಳನ್ನ ಯಜ್ಞಗಳನ್ನು ಮಾಡ್ತಾ ಇದ್ರು. ಈ ಯಾಗ ಯಜ್ಞಾದಿಗಳಲ್ಲಿ ಹಲವು ಕಡೆ ಬೇರೆ ಬೇರೆ ಮಾಡ್ತಾ ಇದ್ರು. ವೇದಗಳಲ್ಲಿ ಕರ್ಮಕಾಂಡ ಇದೆ. ಈ ವೇದದಲ್ಲಿ ಯಾವುದೋ ಕರ್ಮ ಅಂದ್ರೆ ವೇದ ಕರ್ಮಗಳನ್ನ ಮಾಡಿ
ಆ ಫಲವನ್ನ ಪಡೆಯೋದಿದೆ. ಹಾಗೆ ಜ್ಞಾನಕಾಂಡವೂ ಇದೆ. ವೇದಕಾಂಡ, ಜ್ಞಾನಕಾಂಡ, ಹಾಗೆ ಕರ್ಮಕಾಂಡ, ಹಲವು ಯಾಗ ಯಜ್ಞಾದಿಗಳನ್ನು ಮಾಡುವ ವಿಧಾನಗಳು ಇದೆ. ಅವಕ್ಕೆ ಎಷ್ಟು ಜನರು ಬೇಕು, ಏನೇನು ಬೇಕು, ಅವರಿಗೇನು ದೊರಕುತ್ತೆ ಎಂಬುದನ್ನೆಲ್ಲ ಅದು ಹೇಳಬೇಕು. ಇಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿದ ಮಾತ್ರಕ್ಕೆ ಎಲ್ಲವೂ ಸಿಕ್ಕಿತು ಅನ್ನೋದಿಲ್ಲ. ಅದನ್ನು ಮಾಡಿ ನಾವು ಈ ಪ್ರಪಂಚದಲ್ಲಿ ಅವನ ನಡೆಯನ್ನ ಒಂದು ಪಡೆನೆ ಸಾಧ್ಯವಾಗದಷ್ಟು ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಯತ್ನದ ಹಿಂದೆ ಭಗವಂತನಿಗೆ ಪ್ರಾರ್ಥನೆ ಇದ್ರೆ, ನಮ್ಮ ಪ್ರಯತ್ನ ಭಗವಂತನ ಪ್ರಾರ್ಥನೆ ಇದ್ರೆ ಅದು ಬೇಗ ಈಡೇರುತ್ತೆ. ಆ ಒಂದು ನಂಬಿಕೆ ಆಗಿಂದು ಇದೆ. ಈಡೇರುವುದು ಎಂದು ನಂಬಿದ್ರು ಆ ನಂಬಿಕೆ ಏನು ನಿರಾಧಾರವಾಗುವುದಿಲ್ಲ. ಇದು ಅವನ ಪ್ರತಿನಿತ್ಯವೂ ಆಚರಿಸುವಂತ ವಿಧಾನನೇ ಹೇಳುತ್ತೆ. ಕರ್ಮಕಾಂಡದಲ್ಲಿ ಹಲವು ಕ್ರಿಯೆಗಳು ಬರ್ತವೆ. ಈ ಕ್ರಿಯೆಗಳೆಲ್ಲ ಒಬ್ಬ ಮನುಷ್ಯನ ಸ್ವಾರ್ಥ ದಾಹವನ್ನೆಲ್ಲ ಕಡಿಮೆ ಮಾಡ್ತಕ್ಕಂಥದ್ದು. ಈ ಮಂತ್ರದಲ್ಲಿ ಹೇಳಿರುವುದು ಸತ್ಯ. ಅದನ್ನು ಯಾರಿಗಾಗಿ ಮಾಡಿದರೆ ಫಲ ಸಿಕ್ಕುವುದು ಎಂಬ ನಂಬಿಕೆ ದೃಢವಾಗಬೇಕು. ಇಲ್ಲಿ ಮಾಡುವ ಕ್ರಿಯೆಯ ಹಿಂದೆ ಮಾಡುವವನಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು. ಏನೋ ಕಾಟಾಚಾರಕ್ಕೆ ಮಾಡಿದವನಲ್ಲ, ಕಾಟಾಚಾರಕ್ಕೆ ಏನೋ ಮಾಡಿದವನು ನಮಗೆ ಅದರಿಂದ ಶ್ರೇಷ್ಠವಾದ ಫಲ ದೊರಕೋದಿಲ್ಲ. ಇಲ್ಲಿ ಶ್ರದ್ಧೆ ಅತ್ಯಂತ ಮುಖ್ಯ. ಯಾವುದೇ ಕೆಲಸಗಳನ್ನ, ಧಾರ್ಮಿಕವಾದ ಕೆಲಸಗಳನ್ನ ಮಾಡ್ಬೇಕಂದ್ರೆ ಶ್ರದ್ಧೆ ಅತ್ಯಂತ ಮುಖ್ಯ. ಇಂತಹ ಶ್ರದ್ಧೆ ಇಲ್ಲದೆ ನಾವು ಯಾರನ್ನ ಬೇಡುತ್ತೇವೆಯೋ ಅದು ನಮಗೆ ದೊರಕುತ್ತೆ. ಎಲ್ಲಿ ಶ್ರದ್ಧೆ ಅತ್ಯಂತ ಮುಖ್ಯ. ಇದು ನಾವು ಈ ಕರ್ಮಕಾಂಡಕ್ಕೆ ನಾವು ಏನೇನು ಕೆಲಸ ಮಾಡಿದ್ರೆ, ಯಾವ್ಯಾವ ಯಾಗ ಯಜ್ಞ ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ವಿವರಣೆ ಕೇಳ್ತಾ ಹೋಗ್ತಾ ಇದೆ. ಈ ಸುಕೃತ್ಯದ ಲೋಕಕ್ಕೆ ನಮಗಿದು ದಾರಿ. ಈ ನಾವು ಏನೇ ಒಂದು ಕರ್ಮ ಮಾಡಿ ಸ್ವರ್ಗ ನರಕಗಳನ್ನ ಪಡೆಯೋದಕ್ಕೆ ಇಲ್ಲಿ ಮಾಡ್ತಕ್ಕಂಥದ್ದು. ಹಿಂದೆ ತ್ರೇತಾಯುಗದಲ್ಲಿ ಈ ಯಾಗ ಯಜ್ಞಗಳಿಂದ ಅವರು ಬೇಕಾದ ಭೋಗಾಸಕ್ತಿಯನ್ನ ಪಡೆದು ಸಂಕಲ್ಪ ಮಾಡಿ ಅನುಸರಿಸ್ತಿದ್ರು. ಅದು ಅಪರವಿದ್ಯೆ ಅನ್ನುವಂಥ ವಿಚಾರವನ್ನ ನಾವು ನಿನ್ನೆ ಮತ್ತು ಇವತ್ತೆಲ್ಲ ತಿಳ್ಕೊಳ್ತಾ ಇದೀವಿ. ಇಲ್ಲಿ ಇನ್ನೂ ಸ್ವಲ್ಪ ಇದನ್ನು ಹೇಳ್ತಾ ಇದ್ದಾನೆ. ನಾವು ಚೆನ್ನಾದ ಲೋಕಕ್ಕೆ ಹೋಗ್ಬೇಕಾದ್ರೆ, ಒಳ್ಳೆಯ ಲೋಕಕ್ಕೆ ಹೋಗ್ಬೇಕಾದ್ರೆ, ಅಥವಾ ಇಲ್ಲೇ ಇರುವಾಗಲೇ ಬದುಕಿರುವಾಗಲೇ ಚೆನ್ನಾದ ವಸ್ತುಗಳನ್ನ ಅನುಭವಿಸ್ಬೇಕಾದ್ರೆ, ನೋಡಿ, ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಮತ್ತೆ ನಾವು ಈ ಜನ್ಮದಲ್ಲೇ ಸುಖವನ್ನ ಅನುಭವಿಸ್ಬೇಕಾದ್ರೆ, ಬದುಕಿರುವಾಗಲೇ ಈ ಜನ್ಮದಲ್ಲೇ ಸುಖವನ್ನು ಅನುಭವಿಸ್ಬೇಕಾದ್ರೆ ಅದಕ್ಕಾಗಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಒಳ್ಳೆಯ ಕರ್ಮಗಳೇ ಬೀಜ. ಆದ್ರಿಂದ ನಮಗೆ ಬೇಕಾದ ಒಳ್ಳೆಯ ಫಲಗಳು ಸಿಗ್ತವೆ. ಒಳ್ಳೆಯ ಕರ್ಮವನ್ನೇ ಮಾಡದೆ ಬರೀ ನಮ್ಮ ಬಯಕೆಯಿಂದಲೇ ಅದನ್ನೆಲ್ಲ ಪಡೆಯೋದಕ್ಕೆ ಆಗೋದಿಲ್ಲ. ಕರ್ಮ ಮಾಡದೇನೆ ಫಲ ಸಿಗೋದಿಲ್ಲ. ಒಳ್ಳೆಯದಕ್ಕೂ ಕರ್ಮ ಮಾಡಬೇಕು, ಕೆಟ್ಟದ್ದಕ್ಕೂ ಕರ್ಮ ಮಾಡಬೇಕು. ಒಬ್ಬನಿಗೆ ಚೆನ್ನಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು ಎನ್ನುವ ಆಸೆ ಒಂದು ಸಾಲದು. ಈಗ ನಾನು ಎಕ್ಸಾಮ್ ಕೂತಿದ್ದೀನಿ, ನಾನು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಸಾಕು ಅನ್ನೋ ಆಸೆ ಇದ್ರೆ ಸಾಲೋದಿಲ್ಲ. ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು. ನಾನು ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಮಾಡಬೇಕು ಅಂದ್ರೆ ಬರೀ ಸಂಕಲ್ಪ ಮಾಡಿ ಕೂತ್ರ ಆಗೋದಿಲ್ಲ. ಅದನ್ನ ಪ್ರಯತ್ನ ಮಾಡ್ಬೇಕು ಅವನು. ಅದಕ್ಕೆ ತಕ್ಕಂತ ಪ್ರಯತ್ನವನ್ನು ಮಾಡಿದ್ರೆ
ಆಗಲೇ ಅದು ಫಲ ಕೊಡ್ಬೇಕಾದ್ರೆ. ನಾವು ಲೌಕಿಕದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲ ಒಳ್ಳೇದಾಗತ್ತೆ. ನಮಗೆ ಕೈಗೆ ಸಿಕ್ಬೇಕಾದ್ರೆ ಒಳ್ಳೆಯ ಕರ್ಮವೇ ದಾರಿ. ನಮ್ಗೆ ಒಳ್ಳೆಯ ಫಲ ಬೇಕು ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯದಾಗಿರ್ಬೇಕು. ಇದ್ದಕ್ಕಿದ್ದಂತೆ ನಾವು ಒಳ್ಳೆಯದನ್ನು ಅಂದ್ರೆ ಬಿಡೋದಕ್ಕೆ ಆಗೋದಿಲ್ಲ. ಒಂದೇ ಸಾರಿ ನಾನು ಬಿಟ್ಬಿಡ್ತೀನಿ ಕೆಟ್ಟದ್ದನ್ನು ಅಂತ ಹೇಳಿದ್ರೆ ಅದಾಗೋದಿಲ್ಲ. ಶೆಣೈ ಸ್ವಲ್ಪ ಸ್ವಲ್ಪ ಅದನ್ನು ನಾವು ಗಿಡದಂತೆ ಬೆಳೆಸಬೇಕಾಗಿದೆ. ಒಂದು ಗಿಡವನ್ನ ಚಿಕ್ಕದ್ರಿಂದ ಒಂದು ಮಾವಿನ ಗಿಡ ಅದನ್ನ ನೆಟ್ಟಿ ಒಂದು 3 ವರ್ಷ ಚೆನ್ನಾಗಿ ಬೇಲಿ ಕಟ್ಟಿ ಅದಕ್ಕೇನು ಆಹಾರ ಬೇಕೋ ಅದಕ್ಕೆ ನೀರು ಗೊಬ್ಬರಗಳನ್ನು ಕೊಟ್ಟು ಬೆಳೆಸ್ತೀವಿ. ಅದು ನಾವು ಎಷ್ಟು ಚೆನ್ನಾಗಿ ಬೆಳೆಸಿದವೋ ಅಷ್ಟೇ ಚೆನ್ನಾಗಿ ಫಲವನ್ನು ಕೊಡುತ್ತೆ. ನಾವು ಒಳ್ಳೆಯದನ್ನ ಒಂದೇ ಸಾರಿ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಗಿಡದಂತೆ ಬೆಳೆಸಬೇಕಾಗಿದೆ. ಒಂದು ಗಿಡನ ಹೇಗೆ ಶ್ರಮ ಪಟ್ಟು ಫಲ ಕೊಡೋ ತನಕನೂ ಸಾಕ್ಬೇಕಾಗಿದೆಯೋ ಹಾಗೆ ಅದನ್ನ ನಾವು ಗಿಡದಂತೆ ಅನಂತರವೇ ನಮಗೆ ಅದರಿಂದ ಹಣ್ಣು ಸಿಗ್ಬೇಕಾದ್ರೆ ಯಾಗ ಯಜ್ಞಗಳ ಜೊತೆಗೆ ಒಳ್ಳೆಯ ಕರ್ಮಗಳು ಇವುಗಳನ್ನೆಲ್ಲ ಮಾಡ್ತಾ ಇದ್ರೆ ನಾವು ಅನಂತರ ಅದರ ಫಲವನ್ನು ಅನುಭವಿಸ್ತೇವೆ. ಕಾರಣವಿದ್ದರೆ ಕಾರ್ಯ ಆಗಲೇಬೇಕು. ಇದೊಂದು ವೈಜ್ಞಾನಿಕ ನಿಯಮದಂತೆ. ನಾವು ಒಳ್ಳೆಯ ಕೆಲಸ ಮಾಡಿದವನಿಗೆ ಒಳ್ಳೆಯ ಕರ್ಮ, ಒಳ್ಳೆಯ ಲೋಕ. ಕೆಟ್ಟ ಕೆಲಸ ಮಾಡಿದವನಿಗೆ ಕೆಟ್ಟ ಲೋಕ, ನರಕ. ಏನೋ ಮಾಡದೆ ನಾನು ಇದನ್ನೆಲ್ಲ ನಂಬುವುದಿಲ್ಲ ಅಂತ ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಂಡ್ರೆ ನಮಗೆ ಬೇಕಾಗುವುದು ಸಿಕ್ಕೋದಿಲ್ಲ. ನಮ್ಮ ಕೈಲಾದದ್ದನ್ನು ಮಾಡಿ ಪರಿಣಾಮಕ್ಕೆ ಕಾಯ್ಬೇಕು. ನಾವು ಮಾಡಬೇಕಾದಂತ ಕೆಲಸವನ್ನ ಮಾಡಿ ಅದು ಬರ್ತಕ್ಕಂಥ ಫಲವಕ್ಕೋಸ್ಕರ ನಾವು ಕಾಯ್ಬೇಕು. ಆಗ ಅದು ಬಂದೇ ಬರುತ್ತೆ. ಏನು ಮಾಡದೆ ನಾನು ಇದ್ದಕ್ಕಿದ್ದಂಗೆ ಏನೂ ಪಡೆಯೋಕ್ಕಾಗೋದಿಲ್ಲ ಈ ಪ್ರಪಂಚದಲ್ಲಿ. ಹಂಗಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೂ ಆಗೋದಿಲ್ಲ. ನಮಗ್ ಬೇಕಾದದ್ದು ಸಿಕ್ಕೋದಿಲ್ಲ. ನಮ್ಮ ಕೈಲಾದದ್ದನ್ನು ಮಾಡಿ ನಾವು ಮಾಡ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನಾಡಿ ಮಾಡಿ ಆಗ ಕೈ ಚಾಚಿದ್ರೆ ಅದಕ್ಕೆ ಬೇಕಾದಂತ ಫಲ ಬಂದೇ ಬರುತ್ತೆ. ಇದನ್ನ ಅಗ್ನಿಹೋತ್ರಾದಿಗಳು, ಹಿಂದೆ ಅಗ್ನಿಹೋತ್ರಿಗಳು ಅಂದ್ರೆ ತುಂಬಾ ಶ್ರೇಷ್ಠರು. ಚೆನ್ನಾಗಿ ಜ್ವಲಿಸುತ್ತಿರುವ ಬೆಂಕಿಯಲ್ಲಿ ಉರಿಯು ಯಾವಾಗ ಏಳುವುದೋ ಆಗ ಆಜ್ಯ ಭಾಗಗಳ ಮಧ್ಯದಲ್ಲಿ ಆಹುತಿಯನ್ನು ಕೊಡಬೇಕು. ನಮಗೆ ಯಾವುದು ಬೇಡ ಅಂತ ಅಲ್ಲ, ಸೋಂಬೇರಿ ತಂದಿಂದ ನಮಗೇನು ಸಿಕ್ಕೋದಿಲ್ಲ. ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಆ ಪ್ರಜ್ವಲಿಸ್ತಕ್ಕಂಥ ಆ ಯಾಗ ಉರಿಯುವಾಗ ನಾವು ಹವಿಷ್ಯನ್ನು ಕೊಟ್ರೆ ಹೇಗೆ ಸ್ವೀಕರಿಸ್ತಾನೋ ಹಾಗೆ ನಮಗೂ ಕೂಡ ಮನಸ್ಸಿನ ಭಾವನೆ ಬೇಕು. ನಮ್ಗೇನ್ ಬೇಕಾದ್ರೂ ಮುಂಚೆ ದೇವರನ್ನ ಪ್ರಾರ್ಥಿಸ್ಬೇಕು. ಇದು ಕ್ರಮ ಹೇಳುತ್ತೆ. ಕ್ರಮವಾಗಿ ನಮ್ಗೇನಾರ ಬೇಕಾದ್ರೆ ಮೊದಲು ಆ ದೇವರನ್ನ ಪ್ರಾರ್ಥಿಸ್ಬೇಕು. ಹಾಗೆ ಪ್ರಾರ್ಥಿಸುವಾಗ ಅವನಿಗೆ ನಾವು ಏನನ್ನಾದ್ರೂ ಕೊಟ್ಟು ಕೇಳಬೇಕು, ಸುಮ್ಮನೆ ಕೇಳೋದಲ್ಲ. ವೇದಗಳ ಕಾಲದಲ್ಲಿ ವಿಗ್ರಹಾದಿಗಳು ಇನ್ನೂ ಬಂದಿರಲಿಲ್ಲ. ವೇದ ಕಾಲದಲ್ಲಿ ವಿಗ್ರಹಾರಾಧನೆ ಇರಲಿಲ್ಲ. ಅಗ್ನಿಯನ್ನೇ ಪ್ರತ್ಯಕ್ಷ ದೇವರು ಅಂತ ಭಾವಿಸ್ತಾ ಇದ್ರು ಹಿಂದಿನವರೆಲ್ಲ. ಅದೆಲ್ಲ ಮಹಾಭಾರತದಲ್ಲಿ ನಾವು ಕೇಳಿದೀವಿ. ಒಂದು ಆರುಣಿ ಎನ್ನುವಂತ ಆ ಅಗ್ನಿಕುಂಡವನ್ನ ಯಕ್ಷ ಪ್ರಶ್ನೆ ಸಮಯದಲ್ಲಿ ಅದು ಎತ್ಕೊಂಡು ಹೊಟ್ಟೋಗುತ್ತೆ ಒಂದು ಜಿಂಕೆ ರೂಪದಿಂದ ಬಂದು. ಅದ್ಯಾರು ಈ ಪರೀಕ್ಷೆ ಎಲ್ಲ ಮಾಡ್ತಿದ್ದವನು ಯಾರು? ಅವನೇ ಅಗ್ನಿ. ಅಗ್ನಿಯನ್ನೇ ಪ್ರತ್ಯಕ್ಷ ದೇವರು ಅಂತ ಭಾವಿಸಿದ್ರು ಹಿಂದೆ. ಏಕೆಂದ್ರೆ ಬೆಂಕಿ ಒಂದು ಅದ್ಭುತವಾದ ವಸ್ತು. ನಮಗೀಗ್ಲೂ ಕೂಡ ಅದು ಬೆಂಕಿ ಒಂದು ಅದ್ಭುತವಾದ ವಸ್ತು. ಮುಂಚೆ ಅದು ಇರೋದಿಲ್ಲ, ಅವ್ಯಕ್ತದಿಂದ ಬರುತ್ತೆ. ಸ್ವಲ್ಪ ಕಾಲ ಇರುತ್ತೆ, ಅನಂತರ ಅವ್ಯಕ್ತ ಕೊಟ್ಟೋಗುತ್ತೆ. ಬೆಂಕಿ ಹುರಿಯುವಾಗ ಸ್ವಲ್ಪ ಕಾಣಿಸುತ್ತೆ, ತಿರ್ಗಾ ಆರೋದಾಗ ಅದು ನಮ್ಗೆ ಕಾಣಿಸೋದಿಲ್ಲ. ಇದು ಅವ್ಯಕ್ತ. ಸ್ವಲ್ಪ ಕಾಲ ಇದು ಸ್ವಲ್ಪ ನಾವು ಏನನ್ನು ಬೆಂಕಿಗೆ ಹಾಕಿದ್ರು ಅದನ್ನೆಲ್ಲ ಅದು ದಹಿಸ್ಬಿಡುತ್ತೆ. ಅದಕ್ಕಾಗಿ ಮುಂಚೆ ಯಜ್ಞ ವೇದಿಕೆಯ ಮೇಲೆ ಅಗ್ನಿಯನ್ನು ಬರಮಾಡಿಕೊಂಡು ಅದು ಚೆನ್ನಾಗಿ ಉರಿಯುತ್ತಿದ್ದಾಗ ಅದರ ಮಧ್ಯದಲ್ಲಿ
ತುಪ್ಪ ಮುಂತಾದವುಗಳನ್ನ ಹಾಕಬೇಕು. ಇದನ್ನ ದೇವರಿಗೆ ಅರ್ಪಣೆ ಮಾಡುತ್ತಿರುವೇನೆ ಎಂದು ಭಾವಿಸ್ಬೇಕು. ನಾವು ಏನೇ ಕೊಟ್ಟರು ಕೂಡ, ನಾವು ಯಾವುದೇ ಯಾಗ ಯಜ್ಞ ಮಾಡಿದ್ರು ಕೂಡ ಅದು ಭಗವಂತನಿಗೆ ನಾನು ಹವಿಸ್ಕೊಡ್ತಾ ಇದ್ದೀನಿ ಅನ್ನೋಂಥದ್ದು ಇರಬೇಕು. ಈಗ ಈ 2ನೇ ಖಂಡದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ. ಅದು ಕರ್ಮ ಮಾರ್ಗದ ಆಚರಣೆ. ಕರ್ಮ, ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ತಕ್ಕಂಥ ಫಲ, ಕರ್ಮ ಮಾರ್ಗ ಯಾವುದು ಅನ್ನುವಂಥದ್ದು ನೋಡೋಣ. ಯಾರು ಅಗ್ನಿಹೋತ್ರ ಅಂದ್ರೆ ಪೂರ್ಣಮಾಸ, ಚಾತುರ್ಮಾಸ್ಯ ಅಂದ್ರೆ ಅಗ್ರಯಣ, ತಿಥಿ ಅಂದ್ರೆ ಅತಿಥಿ ಸತ್ಕಾರ, ಆಹುತಿ, ವೈಶ್ವದೇವ ಇವುಗಳಿಂದ ವರ್ಜಿತನಾಗಿದೆಯೋ ಮತ್ತು ಅವಿದೆಯಿಂದ ಕೂಡಿರುವುದೋ ಅದು ಅವನ 7 ಲೋಕಗಳನ್ನು ನಾಶ ಮಾಡುತ್ತೆ. ಅಂದ್ರೆ ಆ ಕರ್ಮ, ಸರಿಯಾದ ಕರ್ಮ ಯಾಗಯಜ್ಞಾದಿಗಳಲ್ಲಿ ಮಾಡದೆ ಹೋದ್ರೆ 7 ತಲೆಮಾರು. ಈ ಅಗ್ನಿಹೋತ್ರ ಆಯಾ ಕಾಲಕ್ಕೆ ಸರಿಯಾಗಿ ಮಾಡಬೇಕು ಮತ್ತು ಅದರಲ್ಲಿ ಶ್ರದ್ಧೆ ಇರಬೇಕು. ಕಾಟಾಚಾರಕ್ಕೆ ಮಾಡಿದರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ಪ್ರಯೋಜನ ಆಗದೇ ಇರೋದು ಮಾತ್ರ ಅಲ್ಲ, ಅದರಿಂದ ನಷ್ಟವೇ ಜಾಸ್ತಿ. ಇದು ಮಂತ್ರಕ್ಕೆ ಮಾಡಿದ ಅಪಚಾರ, ಹಿಂದಿನಿಂದ ಬಂದ ಆಚಾರಕ್ಕೆ ಮಾಡಿದ ಅಪಚಾರ. ಅದಕ್ಕೆ ತಕ್ಕ ಪರಿಣಾಮವನ್ನು ಒಬ್ಬ ಮನುಷ್ಯ ಅನುಭವಿಸಬೇಕು. ಕೆಟ್ಟ ಮನಸ್ಸಿನಿಂದ ಮಾಡುವುದಕ್ಕಿಂತ ಮಾಡದೇ ಇರುವುದು ಲೇಸು. ಯಾವುದನ್ನೇ ಆಗಲಿ ನಾವು ಸರಿಯಾಗಿ ವಿಚಾರವನ್ನ ತಿಳ್ಕೊಂಡು ಒಳ್ಳೆ ಕೆಲಸಗಳನ್ನ ಹೇಗವಾಗಿ ಮಾಡ್ತೀನಿ ಅನ್ನೋದು, ಮಾಡದೇ ಇದ್ರೆ ಮೇಲು, ಮಾಡಿ ಪಾಪ ಕಟ್ಕೊಳ್ಳೋ ಬದಲು. ಇಲ್ಲಿ ಯಾವ ಯಾವ ಸಮಯದಲ್ಲಿ ಅಗ್ನಿಹೋತ್ರಗಳನ್ನು ಮಾಡಬೇಕೆಂದು ಹೇಳಿದೆ. ಎಲ್ಲಾ ದಿನಗಳು ಆ ಪೂಜೆ ಪುನಸ್ಕಾರಾದಿಗಳ ವಿಚಾರಕ್ಕೆ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವತ್ತು ಯಾವ್ಯಾವ ದಿನ ಒಳ್ಳೆ ದಿನ ಅಂತ ಅನ್ನೋದನ್ನ ಕೆಲವು ಶಾಸ್ತ್ರದಲ್ಲಿ ಹೇಳಿದೆ. ಇದೆಲ್ಲ ಅಪರವಿದ್ಯೆ, ಇದು ಶಾಶ್ವತವಾದದ್ದು ಅಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದು ಅದು ಕ್ಷಣಿಕ ಸುಖ, ಈ ಲೋಕದ ಸುಖ ಭೋಗಗಳಿಗೆ ಮಾತ್ರ ಇದು. ಈ ಎಲ್ಲಾ ದಿನಗಳು, ಎಲ್ಲಾ ತಿಂಗಳುಗಳು ತಾತ್ವಿಕ ದೃಷ್ಟಿಯಿಂದ ಪವಿತ್ರವೇ ಆಗಿದ್ದಾವೆ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಕೆಲವು ತಿಥಿ, ಕೆಲವು ಮಾಸಗಳು ಉಳಿದ ಮಾಸಗಳೆಲ್ಲಕ್ಕಿಂತ ಪವಿತ್ರ ಅಂತ ಭಾವಿಸ್ತೀವಿ. ಈಗ ನಾವು ಜ್ಯೇಷ್ಠ ಮಾಸ ತುಂಬಾ ಶ್ರೇಷ್ಠ, ಕಾರ್ತಿಕ ಮಾಸ, ವೈಶಾಖ ಮಾಸ, ಈ ತಿಂಗಳುಗಳನ್ನು ನಾವು ಶ್ರೇಷ್ಠ, ಇದು ಒಳ್ಳೆಯದು ಅಂತೀವಿ. ಆ ಸಮಯದಲ್ಲಿ ಮಾಡಿದರೆ ಅದರಿಂದ ಬರುವ ಪ್ರಯೋಜನವು ಜಾಸ್ತಿ. ಇದು ಸುಖ ಭೋಗಗಳನ್ನ ನಾವು ಈ ಮನುಷ್ಯರಾಗಿರುವಾಗ ಮಾಡ್ತಕ್ಕಂಥದ್ದು. ಇದೇ ಮುಖ್ಯ ಅಲ್ಲ, ಇದು ತ್ರೇತಾಯುಗದಲ್ಲಿ ಮತ್ತು ದ್ವಾಪರಾಯುಗದಲ್ಲಿ ಹೆಚ್ಚು ಆಚರಣೆ ಇತ್ತು. ಎಲ್ಲ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ರು ಆಗ. ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಪ್ರಯೋಜನ. ಅಂದ್ರೆ ಇಲ್ಲಿ ಅಮಾವಾಸ್ಯ ದಿನ ಮಾಡಬೇಕಾದ ಕರ್ಮ, ಎಲ್ಲಾ ತಿಥಿಗಳು ಪವಿತ್ರವಾದರೂ ಅಮಾವಾಸ್ಯೆ ಪೂರ್ಣಿಮೆಗಳು ಅವುಗಳಲ್ಲಿ ಅತ್ಯಂತ ಪವಿತ್ರ. ಅಮಾವಾಸ್ಯ ದಿನ ರಾತ್ರಿಯಲ್ಲಿ ಅಂಧಕಾರಮಯವಾಗಿರುವುದು, ತಿಂಗಳ ಕೊನೆ ಅದು ಅಂದಿನ ದಿನ ಮಾಡಬೇಕಾದ ಕರ್ಮಕ್ಕೆ ಅದಕ್ಕೆ ಆ ಹೆಸರು. ಅದರಂತೆ ತಿಂಗಳುಗಳಲ್ಲೇ ಪೂರ್ಣಿಮೆ ಅತ್ಯಂತ ಆಹ್ಲಾದಕರವಾಗಿರ್ತಕ್ಕಂಥದ್ದು. ಪೂರ್ಣಿಮೆ ಚಂದ್ರ ಹಾಲು ಚೆಲ್ಲಿದಂತಹ ಬೆಳದಿಂಗಳು ಭೂಮಿಯನ್ನೆಲ್ಲ ಆವರಿಸಿರುವುದು. ಜೀವನದಲ್ಲಿ ಅಮಾವಾಸ್ಯೆಯಂತಹ ಅಂಧಕಾರ, ಪೂರ್ಣಿಮೆಯಂತಹ ಆಹ್ಲಾದದ ದಿನ ಎರಡೂ ಕೂಡ ಭಗವಂತನನ್ನು ಚಿಂತಿಸೋದಕ್ಕೆ ಯೋಗ್ಯ ಕಾಲ. ನೋಡಿ, ನಾವು ಯಾವ ಯಾಗ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾದ್ರೆ ಅಮಾವಾಸ್ಯೆನಲ್ಲಿ ಮತ್ತು ಪೂರ್ಣಿಮೆಯಲ್ಲಿ, ಅಮಾವಾಸ್ಯೆಯಲ್ಲಿ ಅಂಧಕಾರ, ಪೂರ್ಣಿಮೆಯಲ್ಲಿ ಆಹ್ಲಾದ ದಿನ, ಭಗವಂತನನ್ನು ಚಿಂತಿಸೋದಕ್ಕೆ, ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಳ್ಳೆಯ ದಿನ. ಆವತ್ತು ನಾವು ಅಗ್ನಿಯ ಮೂಲಕ ಅವನನ್ನು ಆರಾಧಿಸಬೇಕು. ದುಃಖದಲ್ಲಿ ಅವನನ್ನು ಮರೆಯುವುದಕ್ಕೆ ಆಗೋದಿಲ್ಲ, ಅವನನ್ನು ಚಿಂತಿಸಬೇಕು. ಅದೊಂದು ನಮಗೆ ಊರುಗೋಲು. ಅದರಂತೆಯೇ ನಮ್ಮ ಸಂತೋಷದ ದಿನಗಳಲ್ಲಿ ಅವನನ್ನು ಮರೆಯಬಾರದು. ಅವನು ಕೃಪೆ ಮಾಡಿ ಕೊಟ್ಟದ್ದು ನಮಗೆ ಈಗ ಸಿಕ್ಕಿರುವಂತಹದ್ದು, ಈಗ ಸಿಕ್ಕಿರುವ ಆನಂದ.
ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಅದನ್ನು ಅನುಭವಿಸ್ಬೇಕು. ಯಾವುದೇ ಒಂದು ವಸ್ತುವನ್ನು ಏನೇ ಒಂದು ಪಡಿಬೇಕಾದ್ರೆ ಅದಕ್ಕೆ ಕೃತಜ್ಞತೆಯನ್ನ ಅರ್ಪಿಸಿ ಅದನ್ನ ಅನುಭವಿಸ್ಬೇಕು. ನಾವು ಏನೇ ತಗೊಂಡ್ರು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ. ಹಾಗೆ ಅಗ್ರಯಣ ಅಂದ್ರೆ ಮಳೆಗಾಲದ ಕೊನೆಯಲ್ಲಿ ಅನ್ನದಿಂದ ಮಾಡಬೇಕಾದ ಕರ್ಮ. ಇದರ ಹಿಂದೆ ಒಂದು ಗಹನವಾದ ತತ್ವ ಅಡಗಿದೆ. ಮನೆಗೆ ಹೊಸ ಭತ್ತ ಬಂದಿದೆ, ಅದನ್ನ ನಾವು ಅನುಭವಿಸೋದಕ್ಕೆ ಮುಂಚೆ ಅದರಿಂದ ಪಾಯಸ, ಹುಗ್ಗಿ ಮುಂತಾದವನ್ನು ಮಾಡಿ ದೇವರಿಗೆ ಅರ್ಪಿಸ್ತೀವಿ. ಅನಂತರ ಅದನ್ನು ಅತಿಥಿಗೆ ಕೊಡಬೇಕು. ಅದಾದ ಮೇಲೆ ನಾವು ಅದನ್ನು ಅನುಭವಿಸ್ಬೇಕು. ನೋಡಿ, ಮೊದಲು ದೇವರಿಗೆ, ಆಮೇಲೆ ಮನೆಗೆ ಬಂದ ಅತಿಥಿಗಳಿಗೆ, ಆಮೇಲೆ ನಾವು ಅನುಭವಿಸ್ಬೇಕು. ಮುಂಚೆ ದೇವರು, ಆನಂತರ ಅತಿಥಿ, ಆನಂತರವೇ ನಾವು. ಈಗ ಏನು ಇಲ್ಲ, ನಾವೇ ಅತಿಥಿಗಳಿಗೂ ಅದ್ರ ಬಗ್ಗೆ ವಿಚಾರ ನಮಗೆ ಗೊತ್ತಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಮೊದಲು ದೇವರು ನಮ್ಮ ಇಂದ್ರಿಯ ಚಪಲವನ್ನು ನಿಗ್ರಹಿಸ, ನಾವು ಮುಂಚೆ ಮೊದಲು ದೇವರಿಗೆ, ಆಮೇಲೆ ಅತಿಥಿಗಳಿಗೆ, ಆ ನಂತರ ನಾವು ಈ ಚಾತುರ್ಮಾಸ ಅಂತ ಅನ್ನೋದ್ರ ಬಗ್ಗೆ ಈಗ ನಾವು ಮಾತಾಡ್ತಾ ಇದ್ದದ್ದು. ಚಾತುರ್ಮಾಸ ಅಂದ್ರೆ ಈ 4 ತಿಂಗಳು ನಾವು ಮಾಡಬೇಕಾದ ಈ ಚಾತುರ್ಮಾಸದಲ್ಲಿ, ಕಾರ್ತಿಕ, ಫಾಲ್ಗುಣ, ಆಷಾಢ ಮಾಸದಲ್ಲಿ ನಾವು ಹಾಗೆ ಕರ್ಮವನ್ನು ಮಾಡುವಾಗ ಅಲ್ಲಿ ಅತಿಥಿಗಳನ್ನ ಮೊದಲು ಸತ್ಕರಿಸಬೇಕು. ನಾವು ಹಿಂದೂ ಧರ್ಮದಲ್ಲಿ ಅತಿಥಿಗಳಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ. ಒಂದು ಉತ್ಸವ ಸಾಂಗವಾಗಿ ನೆರಬೇಕಾದ್ರೆ ಅಲ್ಲಿ ಯೋಗ್ಯರಾದವರು ಬಂದು ಭೋಜನ ಮಾಡಿ ಹೋಗ್ಬೇಕು. ಇದು ಹಿಂದಿನ ಸಂಪ್ರದಾಯ, ತ್ರೇತಾಯುಗದಲ್ಲಿ ಇದ್ದಂಥದ್ದು. ನಾವೊಂದು ಪೂಜೆ, ಯಜ್ಞ, ಹಬ್ಬ ಇವುಗಳನ್ನು ಮಾಡಿದರೆ ಅಷ್ಟು ಪ್ರಯೋಜನ ಆಗ್ಲಾರ್ದು. ಅಲ್ಲಿ ಆಹುತಿ ಇರಬೇಕು. ಆಹುತಿ ಅಂದ್ರೆ ಅತಿಥಿ ಸತ್ಕಾರ. ದೇವರಿಗೆ ನಾವು ಯೋಗ್ಯವಾದ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಬಂದ ಅತಿಥಿಗಳನ್ನು ಯೋಗ್ಯವಾದ ರೀತಿಯಲ್ಲಿ ಸತ್ಕರಿಸಬೇಕು. ಆ ಸಮಯದಲ್ಲಿ ವಿಶ್ವದೇವರಿಗೆ ಅಂದರೆ ಇಂದ್ರ, ವರುಣ ಮುಂತಾದವರಿಗೆ ನೈವೇದ್ಯವನ್ನು ಕೊಡಬೇಕು. ಇವುಗಳೆಲ್ಲ ಪ್ರಕೃತಿಯಲ್ಲಿರುವ ಭಗವಂತನ ಶಕ್ತಿಗಳು. ಮಳೆ, ಮಿಂಚು, ಗಾಳಿ, ಬೆಳಕು, ನೀರು. ಭಗವಂತನನ್ನ ಪ್ರಕೃತಿನಲ್ಲಿ ಹೇಗೆ ನೋಡ್ಬೇಕು ಅಂದ್ರೆ ನಮಗ್ ಬರ್ತಕ್ಕಂಥದ್ದನ್ನು, ಅವನ ಶಕ್ತಿ, ಮಳೆ, ಮಿಂಚು, ಗಾಳಿ, ಬೆಳಕು, ನೀರು. ಮಳೆ, ಮಿಂಚು, ಗಾಳಿ, ಬೆಳಕು, ನೀರು ಇವುಗಳ ಸಹಾಯದಿಂದ ನಮಗೆ ಬೆಳೆ ಬರುತ್ತೆ. ಬೆಳೆ ಅದನ್ನು ಅಂದ್ರೆ ಅವರನ್ನು ನೆನೆಸಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ಬೇಕು. ಈ ಬೆಳೆ ಬರಬೇಕಾದ್ರೆ ಚೆನ್ನಾಗಿ ಮಳೆ, ಇವೆಲ್ಲ ನಾವು ಏನು ಹೇಳಿದ್ವು ಈಗ, ಮಳೆ, ಮಿಂಚು, ಗಾಳಿ, ಬೆಳಕು, ನೀರು, ಇವನ್ನ ನಾವು ಕೃತಜ್ಞತೆಯಿಂದ ನೆನೆದು ಅವ್ರಿಗೆ ಅರ್ಪಿಸ್ಬೇಕು. ನಮಗೆ ಸಿಕ್ಕಿರುವುದಕ್ಕೆ ಹೊರಗಿನ ಶಕ್ತಿಗಳೆಲ್ಲ ನಮಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಾಯ ಮಾಡಿವೆ. ಯಜ್ಞದ ಹಿಂದೆ ಇರುವ ಭಾವನೆಯೇ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥದ್ದು. ಯಜ್ಞದ ಹಿಂದೆ ಇರ್ತಕ್ಕಂಥ ವಿಶೇಷವಾದ ಭಾವನೆನೇ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ಅನಂತರ ನಾವು ಅದನ್ನು ಅನುಭವಿಸಬೇಕು. ಅಂದ್ರೆ ಯಜ್ಞ ಅಂದರೆ ನನ್ನನ್ನು ಕೊನೆಗೆ ತರಬೇಕು, ಕೊಡುವವರಿಗೆಲ್ಲ ಮೊದಲು ಕೊಡಬೇಕು, ಕೊನೆಗೆ ಉಳಿದಿರುವುದು ನನ್ನದು, ಆಗಲೇ ಅದು ಪವಿತ್ರವಾಗಬೇಕಾದ್ರೆ. ಕೃಷ್ಣ ಗೀತೆ ಯಜ್ಞ ಮಾಡಿದ ಮೇಲೆ ಉಳಿಯುವುದು ಅಮೃತ ಅಂತ. ಯಾರು ಅಮೃತವನ್ನು ತಿಂತಾರೋ ಅಂದ್ರೆ ಯಜ್ಞಶೇಷ, ಅದನ್ನೇ ನಾವು ಪ್ರಸಾದ, ಅದನ್ನ ಯಾರು ನಾವು ಸೇವಿಸ್ತೀವೋ ಅವರು ಪವಿತ್ರರಾಗ್ತಾರೆ. ಯಾರು ಮೇಲಿನ ವಿಧಿ ವಿನಿಯಮಗಳನ್ನು ಪರಿಪಾಲಿಸುವುದಿಲ್ಲವೋ, ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತಾನೋ, ಅವನು ತುಂಬಾ ನಷ್ಟವನ್ನು ಅನುಭವಿಸ್ತಾನೆ. ಅವನು 7 ಲೋಕಗಳನ್ನು ಕಳೆದುಕೊಳ್ತಾನೆ.
7 ಲೋಕ ಅಂದ್ರೆ ಯಾವುದು ಅಂದ್ರೆ ಈ ಶ್ಲೋಕದಲ್ಲಿ ಬಂದಂತದ್ದು. ಆ 7 ಲೋಕ ಅಂದ್ರೆ ಯಾರು ಅಂದ್ರೆ ಅವ್ರಿಗೆಲ್ಲರಿಗೂ ನಮ್ಮ 7 ಲೋಕನು ಕಳ್ಕೊಳ್ತಾನೆ. ಅವನ ಹಲವು ಪುಣ್ಯಗಳನ್ನು ಮಾಡಿ ಆಯಾ ಲೋಕಗಳಿಗೆ ಹೋಗುವ ಹಕ್ಕನ್ನು ಪಡ್ಕೊಂಡಿದ್ರು. ಆದ್ರೆ ಯಾವಾಗ ಕಾಟಾಚಾರಕ್ಕೆ ಒಂದು ಯಾಗ ಯಜ್ಞವನ್ನು ಮಾಡ್ತಾನೆಯೋ ಅದರಿಂದ ಬರುವ ಪುಣ್ಯವನ್ನೆಲ್ಲ ಕಳ್ಕೊಳ್ತಾನೆ. ಅವನಿಗೆ ಬರುವುದು ಮಾತ್ರ ಹೋಗುವುದಲ್ಲ. ಅದರಿಂದ ತನ್ನ ಪೂರ್ವಿಕರಿಗೂ ಮುಂದಿನವರಿಗೂ ನಷ್ಟವಾಗುತ್ತೆ. ಹೇಗೆ ನಾವು ಪುಣ್ಯ ಮಾಡಿದರೆ ಅದು ನಮ್ಮ ಹಿಂದಿನ 3 ಪೀಳಿಗೆಗೆ ಹೋಗುವುದು. ನಾವು ಪುಣ್ಯ ಮಾಡಿದ್ರೆ ಅದು ನಮ್ಮ ಹಿಂದಿನ 3 ಪೀಳಿಗೆಗಳಿಗೆ ಹೋಗುತ್ತಂತೆ. ಅದರಂತೆ ಕಾಟಾಚಾರಕ್ಕೆ ಮಾಡಿದ ಪೂಜೆಯಿಂದ ನಮಗೆ ಮಾತ್ರ ನಷ್ಟ ಅಲ್ಲ, ನನ್ನ ತಂದೆ, ತಾತ, ಮುತ್ತಾತ ಇವರಿಗೆ ಮತ್ತು ಮಗ, ಮೊಮ್ಮಗ, ಮರಿಮಗ, ಹಿಂದಿನ 3 ತಲೆಮಾರು, ಮುಂದಿನ 3 ತಲೆಮಾರು. ಹಿಂದಿನದು ತಂದೆ, ತಾತ, ಮುತ್ತಾತ, ಇದು 3 ಜನ್ಮ. ಮುಂದೆ ಮಗ, ಮೊಮ್ಮಗ, ಮರಿಮಗ, ಇದು ಮುಂದೊಂದು. ಈಗ ನಾನು ಒಟ್ಟು 7 ಜನ್ಮದು ಕೂಡ 7 ಜನ್ಮಕ್ಕೆ ನಾವು ಮಾಡಿದಂತ ಪಾಪ ಪುಣ್ಯಗಳು ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗ್ತವೆ. ಅವುಗಳು ಕೂಡ ನಷ್ಟವನ್ನೇ ತಂದೊಡ್ಡುತ್ತೆ. ಇದೊಂದು ದೊಡ್ಡ ಜವಾಬ್ದಾರಿ. ಈ ಯಾಗ ಯಜ್ಞಗಳನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಮಾಡೋದನ್ನ ಜವಾಬ್ದಾರಿ ಅರಿತು ಮಾಡ್ಬೇಕಾಗತ್ತೆ. ಇದರಿಂದ ಹಾಳಾಗುವವನು ನಾನೊಬ್ಬ ಅಲ್ಲ, ಇತರರು ಹಾಳು ಮಾಡ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಪರ್ಯಾಲೋಚನೆ ಮಾಡಿ ತನ್ನ ಕರ್ಮವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂಥದ್ದು ಈ ಈ ಶ್ಲೋಕದ ಅರ್ಥ. ಈಗ ಈ ಮುಂದಿನ ಶ್ಲೋಕದಲ್ಲಿ ಕರ್ಮದಿಂದ ದೊರೆಯುವ ಫಲ, ನಾವೇನ್ ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ತಕ್ಕಂತೆ ಫಲ, ಇದನ್ನ ಯಾವ ರೀತಿ ಹೇಳಿದ್ರು? ವೇದ ಕಾಲದಲ್ಲಿ ಹಿಂದಿನ ಅಂದ್ರೆ ದಿನ ಬೆಳಗಾದ್ರೆ ಮಾಡುತ್ತಿದ್ದ ಯಾಗ ಯಜ್ಞಕುಂಡದಿಂದ ಏಳುವ ಜ್ವಾಲೆಯು ನಾಲಿಗೆಗೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ರು. ಆ ಹೇಳ್ತಕ್ಕಂಥ ಹಿಂದೆ ಈ ಯಾಗ ಯಜ್ಞಾದಿಗಳನ್ನ ಮಾಡಿದ್ರೆ ಅದು ಯಾವಾಗ ಪ್ರತಿನಿತ್ಯನೂ ಮಾಡ್ತಕ್ಕಂಥ ಯಾಗ ಯಜ್ಞಾದಿಗಳು ಹಿಂದೆ ಇದ್ದು. ವೇದ ಕಾಲದಲ್ಲಿ ದಿನ ಬೆಳಗಾದ್ರೆ ಮಾಡುತ್ತಿದ್ದ ಯಾಗ ಯಜ್ಞಕುಂಡದಿಂದ ಏಳುವ ಜ್ವಾಲೆಯ ನಾಲಿಗೆಗೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ರು. ಅವುಗಳೆಲ್ಲ ಅವರಿಗೆ ಒಂದೊಂದು ವ್ಯಕ್ತಿಗಳಂತೆ ಪರಿಚಯವಾಗಿದ್ದವು. ಭಗವಂತನಿಂದ ಬಂದ ದೂತರು ಇವರು. ನಾವು ಅರ್ಪಿಸುವುದನ್ನು ಅವನಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಅಗ್ನಿ ಒಂದು ವೇದಿಕೆ. ಈ ಅಗ್ನಿ ಎನ್ನುವಂಥದ್ದು, ಅಗ್ನಿಕುಂಡ ಅನ್ನುವಂಥದ್ದು ಅದೊಂದು ವೇದಿಕೆ. ನಾವು ಯಾವ ಮಂತ್ರವನ್ನು ಹೇಳಿ ಯಾರಿಗೆ ಕೊಡಬೇಕೋ ಅದೆಲ್ಲಾನು ತೆಗೆದುಕೊಂಡು ಕೊಡ್ತಕ್ಕಂಥದ್ದು. ಹಾಗೆ ಯಾರು ಬದುಕಿರುವಾಗ ಸತ್ಕರ್ಮಗಳನ್ನ ಫಲಾಪೇಕ್ಷೆಯಿಂದ ಮಾಡ್ತಾರೋ, ಯಾರು ನಾವೆಲ್ಲ ಹಿಂದೆ ಈ ಬದುಕಿರುವಾಗ ಸತ್ಕರ್ಮಗಳನ್ನು ಫಲಾಪೇಕ್ಷೆಯಿಂದ ಮಾಡುತ್ತಾರೋ ಅವರಿಗೆ ಅನಂತರ ಸದ್ಗತಿ ಸಿಗುತ್ತೆ. ನಮಗೆ ಮಾರ್ಗದರ್ಶನವೇ ನಾವು ಮಾಡಿರುವ ಸತ್ಕರ್ಮಗಳು. ಅವೇ ನಮ್ಮ ದೇವದೂತನಂತೆ ಅಂದ್ರೆ ದೇವದೇವನ ಬಳಿಗೆ ಕರೆದುಕೊಂಡು ಹೋಗ್ತವೆ. ನಾವು ಇಲ್ಲಿ ಏನಾದರೂ ಮಾಡಿದ್ದರೆ ಅನಂತರ ನಮಗೆ ಸಿಕ್ಕುತ್ತೆ. ನಾವಿಲ್ಲಿ ಏನು ಸಂಪಾದನೆ ಮಾಡ್ತೀವೋ ಪಾಪ ಪುಣ್ಯಗಳು ಅವು ನಮ್ಮ ಮುಂದಿನ ಬರುತ್ತೆ. ಇಲ್ಲಿ ಏನನ್ನೂ ಮಾಡದೆ ಅನಂತರ ಒಳ್ಳೆಯ ಸುಖವನ್ನು ಅನುಭವಿಸ್ಬೇಕಂತ ಆಸೆ ಪಟ್ರೆ ಬರೀ ಕೈಲಿ ಮೊಳ ಹಾಕದಂತೆ. ನಮ್ಗೇನು ಅದರಿಂದ ಲಾಭ ಸಿಗೋದಿಲ್ಲ, ಅದರಿಂದ ಏನು ಪ್ರಯೋಜನವೂ ಆಗೋದಿಲ್ಲ. ಅದನ್ನ ಈ ಇನ್ನೊಂದು ಶ್ಲೋಕದಲ್ಲಿ ಇಲ್ಲಿ ಹೇಳುತ್ತೆ. ಇಲ್ಲಿ ಬ್ರಹ್ಮಲೋಕ ಎಂಬುದನ್ನ ಸ್ವರ್ಗಲೋಕ ಎಂಬುದಕ್ಕೆ ಬದಲಾಗಿ ಉಪಯೋಗಿಸ್ತಾರೆ. ಯಾಕೆಂದ್ರೆ ಇವುಗಳೆಲ್ಲ ನಮ್ಮ ಪುಣ್ಯವನ್ನು ಅನುಭವಿಸಬೇಕಾಗುವುದಕ್ಕಾಗಿ ಹೋಗುವ ಲೋಕಗಳು. ಅಲ್ಲಿ ನಾವು ನಮ್ಮ ಪುಣ್ಯದ ಬುತ್ತಿ ತೀರುವವರೆಗೆ ಮಾತ್ರ ಅಲ್ಲಿರ್ತೇವೆ. ಈಗ ಸ್ವರ್ಗಲೋಕ ಇದು ಪುಣ್ಯ ಇರೋ ತನಕ ಅಲ್ಲಿರುತ್ತೆ. ಅದಾದ್ಮೇಲೆ ವಾಪಸ್ಸು ಇಲ್ಲಿಗೆ ಬರಬೇಕು. ಅನಂತರ ನಾವು ಅಲ್ಲಿಂದ ಭೂಲೋಕಕ್ಕೆ
ಉರುಳಬೇಕಾಗತ್ತೆ, ಬರಬೇಕಾಗತ್ತೆ. ಇವುಗಳೆಲ್ಲ ಹೋಗಿ ಬರುವ ಮಾರ್ಗಗಳೇ ಹೊರತು ನಾವು ಯಾವುದೇ ಯಾಗ ಯಜ್ಞಾದಿಗಳನ್ನ ಮಾಡಿ ನಾವು ಅದ್ರ ಫಲ ತೀರಿದ ಮೇಲೆ ಏನೋ ಸುಖ ಪಡ್ತೀವಿ, ಅದ್ರ ಫಲ ಅನುಭವಿಸ್ತೀವಿ, ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಅಲ್ಲಿ ತೀರಿದ ಮೇಲೆ ತಿರುಗಿ ವಾಪಸ್ ಇಲ್ಲಿಗೆ ಬರ್ಬೇಕಾಗತ್ತೆ. ಒಂದೇ ಸಲ ಹೊರಟು ಹೋಗೋ ಮಾರ್ಗಗಳಲ್ಲ ಇವೆಲ್ಲ. ಕರ್ಮ ಮಾರ್ಗಗಳು ಒಂದೇ ಸಾರಿ ನಮ್ಗೆ ಹೋಗುವಂಥದ್ದಲ್ಲ. ಇದನ್ನು ಸುಂದರವಾಗಿ ಅಂದ್ರೆ ನಾವು ಇಲ್ಲಿ ಯಜ್ಞಕ್ಕೆ ಹಾಕಿದ ಆಹುತಿಗಳು ಅಥವಾ ಫಲಾಪೇಕ್ಷೆಯಿಂದ ಇತರರಿಗೆ ಮಾಡಿದ ದಾನ ಧರ್ಮಗಳೇ ನಮ್ಮನ್ನು ಸ್ವರ್ಗಲೋಕಕ್ಕೆ ಒಯ್ಯುತ್ತವೆ. ಅವು ಸೂರ್ಯರಶ್ಮಿಯ ದ್ವಾರ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿ ಆ ಯಜಮಾನನನ್ನು ಬನ್ನಿ ಬನ್ನಿ ಎಂದು ಸ್ವಾಗತಿಸ್ತವೆ. ನೀವೇ ನಿಮ್ಮ ಪುಣ್ಯದಿಂದ ಸಂಪಾದಿಸಿದ ಸ್ವರ್ಗಲೋಕ ಎಂದು ಅವನನ್ನು ಹೊಗಳ್ತವೆ. ಹೊಗಳಿಕೆಗೆ ಎಲ್ಲರೂ ಪ್ರಿಯವಾದದ್ದು. ಅದರಲ್ಲಿಯೂ ಯಜಮಾನ ತಾನೇ ಸಂಪಾದಿಸಿದ್ದನ್ನು ಇವು ಹೊಗಳುತ್ತಿರುವುದನ್ನು ಕೇಳಿದಾಗ ಸಂತೋಷ ಪಡ್ತಾನೆ. ಸಮಾರಂಭಕ್ಕೆ ಬರುವವರನ್ನು ಸ್ವಾಗತಿಸುವುದಕ್ಕೆ ಇರುವ ಚಾರರಂತೆ, ಅಂದ್ರೆ ಬನ್ನಿ ಬನ್ನಿ ಅಂತ ಸ್ವಾಗತಕಾರಣಿ ಮಾಡ್ತಾರೆ. ಆದ್ರೆ ನಾವು ಎಂದೆಂದಿಗೂ ಸಮಾರಂಭದಲ್ಲಿ ಕುಳಿತಿರುವುದಕ್ಕೆ ಆಗೋದಿಲ್ಲ. ನಾವು ಯಾರನ್ನೋ ಅತಿಥಿಗಳನ್ನ ಕರೆದಿರ್ತೀವಿ, ಅವ್ರನ್ನ ಆ ಸಮಾರಂಭಕ್ಕೆ ಬನ್ನಿ 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 ಅಂತ ಕರಿತೀವಿ. ಅದೇ ಸಂತೋಷ ಅಲ್ಲಿ ಇರಲ್ಲ. ಸಮಾರಂಭ ಮುಗಿದ ತಕ್ಷಣನೇ ನಮ್ಮ ದಾರಿ ನಮಗೆ. ಹಾಗೆ ಈ ಸ್ವರ್ಗಲೋಕಗಳು ಕೂಡ ಅದಕ್ಕೆ ಹೋದ ಅತಿಥಿ ಭಾಗ್ಯ, ಅಂದ್ರೆ ಎಲ್ಲರೂ ಹೋಗಿರ್ತಕ್ಕಂಥವರೆಲ್ಲ ಅಲ್ಲಿ ಆಟ, ಅಲ್ಲಿ ತಮಾಷೆ, ಅಲ್ಲಿಯ ಫಂಕ್ಷನ್ನು, ಅಲ್ಲಿಯ ಕಾರ್ಯ ಮುಗಿದ ಮೇಲೆ ಹಿಂತಿರುಗಿ ಬರಲೇಬೇಕು. ಆದ್ರಿಂದ ಈ ಯಾಗ ಯಜ್ಞ ಮಾರ್ಗಗಳು ಕೂಡ ಅದು ಅಪರವಿದ್ಯೆ, ತಾತ್ಕಾಲಿಕವಾದ ಸುಖ ಕೊಡ್ತಕ್ಕಂಥದ್ದು, ಶಾಶ್ವತವಾದದ್ದಲ್ಲ. ಆದ್ರೆ ಈ ಉಪನಿಷತ್ತಿನ ಜ್ಞಾನಿಗಳು ಹೇಳ್ತಕ್ಕಂಥದ್ದು ಅಂದ್ರೆ ಈ ಅಪರವಿದ್ಯೆ, ಈ ಅಜ್ಞಾನ, ಈ ಲೌಕಿಕ ಜ್ಞಾನ ಎಲ್ಲವನ್ನು ಅನುಭವಿಸಾದ ಮೇಲೆ ಈ ಜನ್ಮದಲ್ಲೇ, ಈ ಮನುಷ್ಯ ಜನ್ಮ ಇರುವಾಗಲೇ ನಾವು ಬ್ರಹ್ಮಜ್ಞಾನವನ್ನು ಪಡಿಬೇಕು. ಆ ಬ್ರಹ್ಮಜ್ಞಾನ ಯಾವುದು ಅಂದ್ರೆ ಆ ಮಾರ್ಗವನ್ನೇ ಇವರೆಲ್ಲ ಕೂಡ ತಿಳಿದಿರ್ತಕ್ಕಂಥದ್ದು. ಅವನು ಎಲ್ಲೆಲ್ಲಿದ್ದಾನೆ, ಅವನು ಹೇಗಿದ್ದಾನೆ ಅನ್ನುವಂಥದ್ದೆಲ್ಲ ನಾವು ನಿನ್ನೆ ಮೊನ್ನೆ ಎಲ್ಲ ತಿಳ್ಕೊಂಡ್ವಲ್ಲ. ಪರವಿದ್ಯೆ, ಆ ಭಗವಂತನನ್ನ ಎಲ್ಲೆಲ್ಲೂ ಇದ್ದಾನೆ, ಅವನು ಎಲ್ಲಾ ಕಡೆನೂ ಇದ್ದಾನೆ. ಅವನು ಹೇಗಿದ್ದಾನೆ ಅಂದ್ರೆ ಅವನನ್ನ ನಾವು ಅದೃಶ್ಯ, ಅಗ್ರಾಹ್ಯ, ಅವನನ್ನ ನೋಡೋಕ್ಕಾಗೋದಿಲ್ಲ, ಅವನನ್ನ ಗ್ರಹಿಸೋಕ್ಕಾಗೋದಿಲ್ಲ. ಅವನಿಗೆ ಯಾವ ಗೋತ್ರನೂ ಇಲ್ಲ, ಅವನಿಗೆ ಯಾವ ವರ್ಣನೂ ಇಲ್ಲ. ಅವನಿಗೆ ಇಲ್ಲಿ ಇಂಥದ್ದೇ ಕಣ್ಣು ಅಂತಿಲ್ಲ, ಇಂಥದ್ದೇ ಕಿವಿ ಅಂತಿಲ್ಲ, ಅವನಿಗೆ ಯಾವ ಕೈಕಾಲುಗಳಿಲ್ಲ. ಅವನು ಎಲ್ಲವೂ ಕೂಡ ಅವನು ನಿತ್ಯ, ಯಾವಾಗ್ಲೂ ಇರ್ತಕ್ಕಂಥವನು, ಶಾಶ್ವತವಾಗಿರ್ತಕ್ಕಂಥವನು. ಅವನನ್ನ ನಾವು ಸೇರ್ಬೇಕು ಅಂದ್ರೆ, ಸೇರೋದು ಅಂದ್ರೇನು? ಈ ಜ್ಞಾನವನ್ನ ಈಗಲೇ, ಈ ಮನುಷ್ಯ ಜನ್ಮ ಇರುವಾಗಲೇ ಇದೆಲ್ಲ ಒಳಿತು ಕೆಡುಕುಗಳು ಯಾವ್ಯಾವುದನ್ನು ಮಾಡಿದ್ರೆ ಏನೇನು ಆಗ್ತಿವೆ ಅಂತ, ಈ ಸ್ವರ್ಗಲೋಕ, ಸ್ವರ್ಗ ಸುಖವನ್ನು ಪಡೆಯೋದಕ್ಕೋಸ್ಕರ ಯಾಗ ಯಜ್ಞ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಸ್ವರ್ಗದಲ್ಲಿ ಅದು ತೀರಿದ ಮೇಲೆ ತಿರುಗಿ ವಾಪಸ್ ಇಲ್ಲಿಗೆ ಬರ್ತೀವಿ. ಇದು ಈ ಜ್ಞಾನನು ಕೂಡ ಇದು ಅಪರವಿದ್ಯೆ, ಅಜ್ಞಾನ. ಇದೆಲ್ಲವನ್ನು ಮೀರಿ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಗುರಿ ಯಾವುದು? ಆ ಭಗವಂತನನ್ನ, ಅವನನ್ನ ಸೇರ್ತಕ್ಕಂಥದ್ದು. ಆ ತಿಳುವಳಿಕೆ ಬರ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ಲಿಕ್ಕೋಸ್ಕರನೇ ಎಲ್ಲಾ ತರದ ವಿಚಾರಗಳನ್ನು ಕೂಡ ಇಲ್ಲಿ ಶಿಷ್ಯನಿಗೆ ಯಾವ ಮಾರ್ಗ ಸರಿ, ಯಾವ ಮಾರ್ಗ ನಮ್ಮನ್ನು ಏನೇನು ಮಾಡುತ್ತೆ, ಹೇಗೆ ಹೋದ್ರೆ ನಾವು ಏನೇನು ಅನುಭವಿಸ್ತೀವಿ ಅಂತ ಎಲ್ಲ ಜ್ಞಾನವನ್ನು ಪಡೆದು ತಿಳಿದು ಮುಕ್ತರಾಗೋದಕ್ಕೆ, ಆ ಎಲ್ಲರ ಹಿಂದೆ ಇರ್ತಕ್ಕಂಥ ಬ್ರಹ್ಮನಲ್ಲಿ ನಾವೆಲ್ಲ ಒಂದಾಗಬೇಕು ಅಂದ್ರೆ ಈ ಜ್ಞಾನವೆಲ್ಲವನ್ನು ತಿಳಿದು ಸರಿಯಾದ ಸುಜ್ಞಾನ ಯಾವುದು ಅನ್ನುವಂಥದ್ದನ್ನ ಅರಿತು ನಾವು ಆ ಮಾರ್ಗದಲ್ಲಿ ಹೋಗಿ ಆ ಭಗವಂತನ ಸೇರ್ತಕ್ಕಂಥ ವಿಚಾರನೆ ಈ ಉಪನಿಷತ್ತರು ಎಲ್ಲರೂ ಕೂಡ ನಮ್ಗೆ ಹೇಳಿರುವಂಥದ್ದು. ಅವ್ರು ಏನೇನು ಹೇಳ್ತಾರೆ, ಮುಂದೆ ಇನ್ನೂ ಯಾವ್ಯಾವ ಉದಾಹರಣೆಗಳನ್ನು ಕೊಟ್ಟು ನಮ್ಮನ್ನ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನಾಳೆನು ಮುಂದುವರೆದು ನೋಡೋಣ. ಇವತ್ತು ಇಲ್ಲಿಗೆ ಇಷ್ಟು ವಿಚಾರವನ್ನ ಇಲ್ಲಿ ಮುಕ್ತಾಯ ಮಾಡೋಣ. ಹರೇ ಶ್ರೀನಿವಾಸ.